ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯದ 24ನೇ ವಚನ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಯಾಕೆ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ಬಹಳ ಫಲ ಕೊಡುವುದು, ಬಹಳ ಫಲ ಕೊಡುವುದು. ಇನ್ನೊಂದು ಸಾರಿ ಹೇಳೋಣ, ಬಹಳ ಫಲ ಕೊಡುವುದು. ಯೇಸುವಿನ ನಾಮದಲ್ಲಿ ಆತ್ಮೀಯ ದೇವಜನರೇ, ಸಾಕು. ತುಂಬ ಎಕ್ಸೈಟ್ ಆಗಿದ್ದೀರಾ? ದೇವಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವನಾಗಿದ್ದಾನೆ. ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ ಫಲಿಸಬೇಕಂತ? ಫಲ ಕೊಡಬೇಕಂತಾನೆ ಎಲ್ಲರೂ ಇಷ್ಟಪಡ್ತಾರೆ. ನಾನು ಫಲವನ್ನು ಕೊಡಬೇಕು, ಅಭಿವೃದ್ಧಿ ಹೊಂದಬೇಕು, ವಿಸ್ತಾರವಾಗಬೇಕು, ಫಲಿಸಬೇಕು, ಅಭಿವೃದ್ಧಿ ಹೊಂದಬೇಕು ಮತ್ತು ವಿಸ್ತಾರವಾಗಬೇಕು. ಇದು ಎಲ್ಲರೂ ಸದಾ ಇಷ್ಟಪಡುವಂಥ ಒಂದು ಸಂಗತಿಯಾಗಿರುವಂಥದ್ದಾಗಿದೆ. ದೇವರ ವಾಕ್ಯ ಹೇಳ್ತಾ ಇದೆ, ಅದು ಬಹಳ ಫಲ ಕೊಡುತ್ತದಂತೆ, ಅದು ಬಹಳ ಫಲಿಸುತ್ತದಂತೆ. ಯಾವಾಗ ಫಲ ಕೊಡುತ್ತದೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಅಂದರೆ, ದೇವಕ್ಕೆ ಸ್ತೋತ್ರವಾಗಲಿ, ಸತ್ತಾಗ ಅದು ಫಲ ಕೊಡುತ್ತದಂತೆ. ಆಶ್ಚರ್ಯ ಅನ್ನಿಸ್ತದ? ಯಾವಾಗ ಫಲ ಕೊಡುತ್ತದೆ? ಯಾವಾಗ ಫಲ ಕೊಡೋದು, ಸಮೃದ್ಧಿಯಾಗಿರುವುದು, ವಿಸ್ತಾರವಾಗಿ ಅಭಿವೃದ್ಧಿಯನ್ನು ಹೊಂದುವುದು ಎಲ್ಲರಿಗೂ ಇಷ್ಟ. ಸಾವು ಯಾರಾದರೂ ಇಷ್ಟಪಡ್ತಾರಾ? ಸಾವನ್ನು ಯಾರಾದರೂ ಇಷ್ಟಪಡ್ತಾರಾ? ಇಷ್ಟಪಡಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಪ್ರೀತಿಯುಳ್ಳ ದೇವಜನರೇ, ಗೋಧಿ ಕಾಳು ಒಂದೇ ಆಗಿದ್ದರೆ ಅದು ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಆ ಗೋಧಿ ಕಾಳು ಸತ್ತರೆ ಅದು ಫಲವನ್ನು ಕೊಡುತ್ತದೆ ಅಂತ, ಅನೇಕ ವಿಧವಾದಂಥ ಫಲಗಳನ್ನು ಅದು ಕೊಡುತ್ತದೆ ಎಂಬುದಾಗಿ ದೇವಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವು ಸದಾ ಸ್ಪಷ್ಟಪಡಿಸ್ತದೆ, ಸತ್ತರೆ ಮಾತ್ರ ಪುನರುತ್ಥಾನ ಅಂತ. ಹಲ್ಲೆಲೂಯಾ. ಸತ್ತರೆ ಮಾತ್ರ ಏನು? ಪುನರುತ್ಥಾನ. ಸಾಯದ ಹೊರತು ಪುನರುತ್ಥಾನ ಆಗತ್ತಾ? ಇಲ್ಲ. ಲಾಜರನ ಸತ್ತು ಹೋದಂತ ಲಾಜರನ ದೇವರು ಏನು ಮಾಡಿದನು? ತನ್ನ ಪುನರುತ್ಥಾನದ ಶಕ್ತಿ ಇಂಥದು ಎಂಬುದಾಗಿ ಹೇಳಿ ಲಾಜರನನ್ನ ದೇವರು ಸಮಾಧಿಯಲ್ಲಿ 4 ದಿನದಿಂದ ಇದ್ದಂಥ ಆ ಹೆಣವನ್ನು ಎಬ್ಬರಿಸಿ ಅದಕ್ಕೆ ಹೊಸ ಜೀವ ಬರುವ ಹಾಗೆ ಮಾಡಿ ದೇವರು ತನ್ನ ಪುನರುತ್ಥಾನದ ಶಕ್ತಿಯನ್ನು ಅಲ್ಲಿ ಪ್ರಕಟಪಡಿಸಿದ್ದನ್ನು ನಾವು ನೋಡುತ್ತೇವೆ. ದೇವಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವರ ಸನ್ನಿಧಾನದಲ್ಲಿ ಆತ್ಮೀಯ ದೇವಜನರೇ, ನೀನು ನಿನ್ನ ಬದುಕಿನಲ್ಲಿ ಫಲಿಸಬೇಕಂದ್ರೆ, ನೀನು ನಿನ್ನ ಬದುಕಿನಲ್ಲಿ ವಿಸ್ತಾರವಾಗಬೇಕಂದ್ರೆ, ನೀನು ನಿನ್ನ ಬದುಕಿನಲ್ಲಿ ಅಥವಾ ಆಧ್ಯಾತ್ಮಿಕತೆ ಜೀವಿತದಲ್ಲಿ ಅಭಿವೃದ್ಧಿ ಹೊಂದಬೇಕಂದ್ರೆ ನೀನು ಸಹ ಸಾಯಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಏನಾಗಬೇಕಂತೆ? ಸಾಯಬೇಕು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟಪಡಿಸ್ತದೆ. ಅರೆ ಪಾಸ್ಟರ್, ಬದುಕಬೇಕಂತ ದೇವರ ಆಲಯಕ್ಕೆ ಬರ್ತಾ ಇದ್ದೀವಿ, ಆಶೀರ್ವಾದ ಹೊಂದಬೇಕಂತ ದೇವರ ಆಲಯಕ್ಕೆ ಬರ್ತಾ ಇದ್ದೀವಿ, ಅಭಿವೃದ್ಧಿ ಹೊಂದಬೇಕೆಂಬುದಾಗಿ ದೇವರು ವಾಗ್ದಾನ ಅಷ್ಟೆಲ್ಲ ಕೊಟ್ಟಿದ್ದಾನೆ, ನಾವು ಸಾಯ್ಬೇಕೆಂಬುದಾಗಿ ನೀವು ನೆನೆಸ್ತಿರಲ್ಲ, ನೀವು ಸಾಯ್ಬೇಕೆಂಬುದಾಗಿ ಹೇಳ್ತಿರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಪ್ರೀತಿಯುಳ್ಳ ದೇವಜನರೇ, ನಾವು ಸಾಯಲೇಬೇಕು. ಆ ಸಾವು ಲೋಕದ ಪಾಲಿಗೆ ನಾವು ಸಾಯುವಂಥ ವ್ಯಕ್ತಿಗಳಾಗಿರಬೇಕು. ಗಟ್ಟಿಯಾಗಿ ಹೇಳೋಣ, ಕೈಗಳನ್ನೆತ್ತಿ ಹಲ್ಲೆಲೂಯಾ. ಯಾವಾಗ ನಮ್ಮ ಬದುಕಿನಲ್ಲಿ 30ರಷ್ಟು, 60ರಷ್ಟು, 100ರಷ್ಟು ಫಲಿಸಬೇಕೆಂಬುದಾಗಿ ಒಂದು ವೇಳೆ ನೀನು ಅಂದುಕೊಳ್ಳುವುದಾದರೆ, ನೀನು ಮೊದಲು ಲೋಕದ ಪಾಲಿಗೆ ಸಾಯಬೇಕು. ಲೋಕದಿಂದ ನೀನು ದೂರ ಇರಬೇಕು. ಲೋಕಕ್ಕೆ ಅಂಟಿಕೊಂಡು ಇರಬಾರದು. ಪಾಪದ ಪಾಲಿಗೆ ಸತ್ತು ನೀತಿಗಾಗಿ ಜೀವಿಸುವುದೇ ಕ್ರಿಸ್ತನ ಜೀವನ.
ಪಾಪದ ಪಾಲಿಗೆ ಸತ್ತು ನೀತಿಗಾಗಿ ಜೀವಿಸುವುದೇ ಕ್ರೈಸ್ತನ ಜೀವನ. ಒಂದು ವೇಳೆ ನಾನು ಪಾಪದ ಪಾಲಿಗೆ, ಲೋಕದ ಪಾಲಿಗೆ ಸಾಯುವುದಿಲ್ಲ ಅಂದ್ರೆ ನಿನ್ನ ಜೀವನ ಹೇಗಿರ್ತದೆ ಗೊತ್ತಾ? ಇದೇ ಗೋಧಿ ಕಥೆಯನ್ನು ನಿಮ್ಮ ಮುಂದೆ ನಾನು ಬಿಚ್ಚಿಡ್ತಾನೆ ಕೇಳಿ. ಒಬ್ಬ ರೈತ ಗೋಧಿಯನ್ನು ತನ್ನ ಚೀಲದಲ್ಲಿ ತೆಗೆದುಕೊಂಡು ಬಿತ್ತುವುದಕ್ಕೆ ಮಾರ್ಗದ ಮಧ್ಯದಲ್ಲಿ ಆತನು ತೆಗೆದುಕೊಂಡು ಹೋಗ್ತಾನೆ. ಆ ಗೋಧಿಗಳು ಒಂದಕ್ಕೊಂದು ಮಾತನಾಡಿಕೊಳ್ತಾ ಇರ್ತದೆ. ಸ್ವಲ್ಪ ದೂರದಲ್ಲಿ ಹೋಗ್ತಾ ಇರ್ತಾನೆ, ಹೈವೇ ರೋಡ್ ಎಲ್ಲ ಇರ್ತದೆ, ದಾಟಿ ಎಲ್ಲ ಹೋಗ್ಬೇಕು, ರಸ್ತೆಗಳೆಲ್ಲ ಮಾರ್ಗಗಳೆಲ್ಲ ದಾಟಿ ಹೋಗ್ಬೇಕು. ಆ ಗೋಧಿಗಳೆಲ್ಲ ಮಾತಾಡ್ಕೊಳ್ತಾರೆ, ಅಯ್ಯೋಯ್ಯೋ ಎಷ್ಟು ದಿನ ಆರಾಮಾಗಿದ್ವಲ್ಲ, ಸುಖವಾಗಿದ್ವಲ್ಲ, ಈ ಮನುಷ್ಯ ನೋಡಿದ್ರೆ ಈಗ ನಮ್ಮನ್ನ ಗುಣಿ ತೋಡ್ತಾನೆ, ಗುಣಿ ತೋಡಿ ಅದರೊಳಗಡೆ ಹೂಣಿಡ್ತಾನೆ, ಹೆಂಗೋ ಬದುಕ್ತಾ ಇದ್ದೀವಿ, ಇವತ್ತು ನಾವು ಸತ್ತು ಹೋಗ್ತೀವಿ ಎಂಬುದಾಗಿ ಗೋಧಿ ಕಾಳುಗಳು ಮಾತನಾಡ್ತಾ ಇದ್ವಂತೆ. ಯಾವ ಭಾಷೆಯಲ್ಲಿ ಮಾತನಾಡಿದ್ವು ಅಂತ ಕೇಳಬೇಡ್ರಿ. ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವೊಂದು ಗೋಧಿ ಕಾಳುಗಳು ಆ ರೈತನು ತನ್ನ ಬ್ಯಾಗ್ನಲ್ಲಿ ಎತ್ಕೊಂಡು ಆ ಕಡೆ ಈ ಕಡೆ ಹೆಗಲ ಮೇಲೆ ಆ ಕಾಳುಗಳನ್ನು ಎತ್ಕೊಂಡು ಹೋಗ್ತಿರುವಂಥ ಸಂದರ್ಭದಲ್ಲಿ ಕೆಲವೊಂದು ಗೋಧಿ ಕಾಳುಗಳು ಹೀಗೆ ಮಾತನಾಡಿಕೊಳ್ಳುವಂತೆ, ಸಾಧ್ಯವಾದರೆ ಚಾನ್ಸ್ ಸಿಕ್ಕಿದ್ರೆ ನಾವು ಈ ಚೀಲದಿಂದ ಹೊರಗಡೆ ಬಿದ್ದು ಬಿಡೋದೇ ಒಳ್ಳೆಯದು. ಯಾಕೆಂದರೆ ಆ ಮಣ್ಣಲ್ಲಿ ಹೋಗಿ ಸಾಯೋದ ಬದಲು ಇಲ್ಲೆಲ್ಲಾದರೂ ಒಂದು ಕಡೆಯಲ್ಲಿ ಮೂಲೆಯಲ್ಲಿ ಹ್ಯಾಪಿಯಾಗಿರ್ಬೋದು ಎಂಬುದಾಗಿ ನೆನೆಸಿ ಆ ಕೆಲವೊಂದು ಗೋಧಿ ಕಾಳುಗಳು ಆ ಚೀಲದಿಂದ ಹೊರಗಡೆ ಬಿದ್ದು ತುಂಬ ಖುಷಿಯಾಗಿದ್ವಂತೆ, ತುಂಬ ಖುಷಿಯಾಗಿದ್ವಂತೆ. ಒಂದೊಂದು ಗೋಧಿ ಕಾಳುಗಳು ಸದಾ ಬಿದ್ದಂಥ ಗೋಧಿ ಕಾಳುಗಳು ಮಾತನಾಡ್ಕೊಳ್ತಾ ಇದ್ವಂತೆ. ಯಾಕಂದರೆ ಲೋಕ ಎಲ್ಲ ಕಾಣ್ತಾ ಇದೆ, ಹೈವೇ ರೋಡ್ ಕಾಣ್ತಾ ಇದೆ, ರಸ್ತೆ ಕಾಣ್ತಾ ಇದೆ, ಜನರಲ್ಲಿ ಓಡಾಡ್ತಾ ಇದ್ದಾರೆ. ಅಯ್ಯೋ ಇಷ್ಟು ದಿನ ಚೀಲದಲ್ಲಿ ನಮ್ಮನ್ನು ಪ್ಯಾಕ್ ಮಾಡಿಟ್ಟಿದ್ದ ಆ ರೈತ ಈಗ ನೋಡಿ ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದ್ದಾವೆ, ಈ ಲೋಕ ನೋಡು ಎಷ್ಟು ಸ್ಮಾರ್ಟ್ ಆಗಿದೆ, ಈ ಜನರು ನೋಡು, ಇದೆಲ್ಲ ನೋಡಿದರೆ ನಮಗೆ ಎಷ್ಟೊಂದು ಸಂತೋಷವಾಗ್ತದೆ ಎಂಬುದಾಗಿ ಖುಷಿಯಾಗಿ ಆ ಬಿದ್ದಂಥ ಸ್ಥಳದಲ್ಲಿಯೇ ಎಲ್ಲವನ್ನ ನೋಡ್ತಾ ಇದ್ವಂತೆ. ನೋಡ್ತಾ ಇವಕ್ಕೆ ಒಂದು ಖುಷಿನಲ್ಲಿ ಒಂದು ಮಾತನಾಡಿದ್ರೆ, ಈಗೇನು ಆ ರೈತ ಆ ಗೋಧಿ ಕಾಳುಗಳನ್ನು ತೆಗೆದುಕೊಂಡು ಹೋಗಿ ಅವನ್ನ ಏನು ಮಾಡ್ತಾನೆ, ಈಗ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡ್ತಾನೆ, ಉಸಿರು ಗಟ್ಟು ಬಿಡ್ತದೆ, ಸತ್ತು ಹೋಗ್ಬಿಡ್ತದೆ. ಆಯಿತು ಅವುಗಳ ಕತೆ, ನಾವಾದರೂ ಜಾಲಿಯಾಗಿದ್ದೇವೆ ಅಂತ ಹೇಳಿ ಖುಷಿಯಾಗಿ ರಸ್ತೆಯ ಆ ಭಾಗದಲ್ಲಿ ಇಕ್ಕಳಗಳಲ್ಲಿ ಬಿದ್ದಿರುವಂಥ ಈ ಗೋಧಿಗಳೆಲ್ಲವೂ ಸದಾ ಮಾತನಾಡ್ಕೊಳ್ತಾ ಇದ್ವಂತೆ. ಮಾತನಾಡುತ್ತಿರುವಂಥ ಸಂದರ್ಭದಲ್ಲಿಯೇ ಆ ಗೋಧಿ ಕಾಳುಗಳ ಮೇಲೆ ಮೊದಲು ಒಂದು ಲಾಯರಿ ಹೋಯ್ತಂತೆ. ಆ ಲಾಯರಿ ಹೋದಾಗ ಒಂದು ಲಾಯರಿ ತಾನೇ ಏನು ಅಂತ ಹೇಳಿ ಆ ಟೈರಿನ ಸೆಂಟ್ರಲ್ಲಿ ಸಿಕ್ಕಾಕೊಂಡುವಂತೆ, ಅದು ಟಚ್ ಆಗಲಿಲ್ಲ. ಕೆಲವೊಂದು ಗಾಡಿಗಳು ಓಡಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಕೆಲವರು ತುಳಿದು ಓಡಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಕೆಲವೊಬ್ರು ಅದನ್ನ ಗಮನಿಸೋದಿಲ್ಲ. ಗೋಧಿ ಕಾಳು ಚಿಕ್ಕದಿರುತ್ತದಲ್ವಾ, ಬೇರೆ ವಾಹನಗಳು ತುಳಿಯೋದಕ್ಕೆ ಪ್ರಾರಂಭ ಮಾಡಿದಾಗ ಅವು ತುಂಬಾ ನೋವನ್ನು ಅನುಭವಿಸ್ತಾ ಇದ್ವಂತೆ. ಯಾಕೆಂದ್ರೆ ಅಲ್ಲಿ ಇಲ್ಲಿ ಅವು ಪೀಸ್ ಆಗೋದಕ್ಕೆ ಪ್ರಾರಂಭ ಮಾಡಿದ್ವು. ಈಗ ತಾನೇ ಖುಷಿಯಾಗಿದ್ದಂಥ ಈ ಗೋಧಿ ಕಾಳುಗಳು ಕೆಲವೇ ಗಂಟೆಗಳ ಒಳಗಾಗಿ ಈಗ ಎದಕ್ಕೆ ಒಳಗಾಗಿದೆ, ತುಳಿತಕ್ಕೆ ಒಳಗಾಗಿದೆ, ಹೊಡೆದು ಹೋಗ್ತಾ ಇದ್ದಾವೆ. ನಾವು ಅನ್ಕೊಂಡಿದ್ದೀವಿ ಈ ಲೋಕ ಎಷ್ಟು ಚೆನ್ನಾಗಿದೆ, ಎಷ್ಟು ಜನರು ಓಡಾಡ್ತಾ ಇದ್ದಾರೆ, ಎಷ್ಟು ಖುಷಿಯಾಗಿದ್ದೇವೆ ಎಂಬುದಾಗಿ, ಆದರೆ ಇವರೆಲ್ಲರೂ ನಮ್ಮನ್ನು ತುಳಿತಾ ಇದ್ದಾರೆ ಎಂಬುದಾಗಿ, ಆ ಗೋಧಿ ಕಾಳುಗಳ ವಿಷಯದಲ್ಲಿ ಅವು ಸತ್ತು ಹೋದವು ಎಂಬುದಾಗಿ ಇವು ತಿಳಿದುಕೊಂಡವು. ಆದರೆ ಆ ಗೋಧಿ ಕಾಳು 2-3 ದಿನಗಳ ನಂತರ ಚಿಗುರು ಹೊಡೆಯೋದಕ್ಕೆ ಪ್ರಾರಂಭವಾಯಿತು, ಗಿಡವಾಗೋದಕ್ಕೆ ಪ್ರಾರಂಭವಾಯಿತು, ಅವು ಬೆಳೆಯೋದಕ್ಕೆ ಪ್ರಾರಂಭವಾಯಿತು, ಕಂಗೊಳಿಸ್ತಾ ಇದ್ದಾವೆ. ಆದರೆ ಈ ರಸ್ತೆಯಲ್ಲಿ ಕೈಚಾರಿ ಆ ಚೀಲದಿಂದ ಬಿದ್ದಂಥ ಈ ಗೋಧಿ ಕಾಳುಗಳು ಏನಾಗ್ತಾ ಇದೆ, ಪುಡಿಯಾಗಿ ಆ ಬೀದಿನಲ್ಲಿ ನಾಶವಾಗ್ತಾ ಇದೆ. ಆತ್ಮೀಯ ದೇವಜನರೇ, ಗಮನಿಸ್ತಾ ಇದ್ದೀರಾ? ಈ ಗೋಧಿ ಕಾಳು ಆ ಹೊಲದಲ್ಲಿ ಬಿದ್ದಿದ್ದರಿಂದ ಅದು ಚಿಗುರುವುದಕ್ಕೆ, ಫಲಿಸುವುದಕ್ಕೆ ಪ್ರಾರಂಭವಾಯಿತು. ಆದರೆ ತಮ್ಮನ್ನು ತಾವು ಸಾವಿಗೆ ಅಥವಾ ವೈಯಕ್ತಿಕವಾಗಿ ದೇವರ ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡಿಕೊಳ್ಳದೆ ತಮ್ಮ ಸ್ವಇಚ್ಛೆಯ ಅನುಸಾರವಾಗಿ ನಾವು ಬದುಕಬೇಕು,
ನಾವು ಹೇಗಿದ್ರು ಸದಾ ಸುಖವನ್ನು ಅನುಭವಿಸಬೇಕು, ಲೋಕದ ಆಸೆಗಳನ್ನು ಪೂರೈಸಿಕೊಳ್ಳಬೇಕೆಂಬುದಾಗಿ ರಸ್ತೆಯ ಬದಿಯಲ್ಲಿ ಬಿದ್ದಂಥ ಈ ಗೋಧಿ ಕಾಳುಗಳು ಪುಡಿ ಪುಡಿಯಾಗಿ ನಾಶವಾದವು. ಆದರೆ ಸತ್ತಂಥ ಗೋಧಿ ಕಾಳು ಈಗ ತಿರುಗಿ ನೋಡುವಾಗ ಚಿಗುರಿದೆ, ಅದು ಬೆಳೆದು ನಿಂತಿದೆ. 30, 60, 100ರಷ್ಟು ಮಾತ್ರ ಅಲ್ಲ, 1000 ಪಟ್ಟು ಕಾಳುಗಳನ್ನು ಅದು ಕೊಡ್ತಾ ಇದೆ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡುವಂಥವ್ರಾಗ. ಹಲ್ಲೆಲೂಯ. ಎಷ್ಟು ಜನಕ್ಕೆ ಈ ಕತೆ ಅರ್ಥ ಆಗ್ತೋ ಗೊತ್ತಿಲ್ಲ, ದೇನಾಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಸಾಯಬೇಕು. ಯಾಕೆ ಸಾವು ಎಂಬುದಾಗಿ ನೆನೆಸುವಂತ ಸಂದರ್ಭದಲ್ಲಿ ಪಾಪ ಕೊಡುವಂತ ಸಂಬಳ ಯಾವುದು? ಮರಣ. ದೇವರ ಉಚಿತಾರ್ಥವಾದ ಕೃಪೆ ನಿತ್ಯ ಜೀವ. ಯೇಸುವಿನ ನಾಮದಲ್ಲಿ ನಿಮ್ಮ ಆತ್ಮಿಕತೆ ಬದುಕಿನಲ್ಲಿ ನೀವು ಯಾವ ವಿಷಯದಲ್ಲಿ ಇವತ್ತು ಆ ಸಾವಿಗೆ ಹತ್ತಿರವಾಗಿದ್ದುಕೊಂಡು ಸಾವಿಗೆ ಗುರುತಾಗಿರುವಂತ ಆ ಪಾಪದ ಕ್ರಿಯೆಗಳು, ಅಂಧಕಾರದ ಕ್ರಿಯೆಗಳು, ಶಾರೀರಿಕವಾದ ಇಚ್ಛೆಗಳು, ಕಣ್ಣಿನ ಆಸೆ, ಬದುಕಿನ ಆಸೆ, ಬದುಕು ಬಾಳಿನ ಡಂಬ, ಶರೀರದ ಆಸೆ ಎನ್ನುವಂತ ಆಕರ್ಷಣೆಗೆ ಒಳಗಾಗಿ ಇವತ್ತು ನೀವು ಅನುಭವಿಸ್ತಿರುವಂಥ ನೋವು, ನೀವು ಅನುಭವಿಸ್ತಿರುವಂಥ ಪಾಡುಗಳು, ನೀವು ಅನುಭವಿಸ್ತಿರುವಂಥ ಆ ಅನೀತಿ ಅಕ್ರಮದ ನಿಮಿತ್ತವಾಗಿ ಇವತ್ತು ನಿಮ್ಮ ಬದುಕು ಏನಾಗಿದೆ ಎಂಬುದಾಗಿ ನಮ್ಮನ್ನೇ ನಾವು ಪರಾಮರ್ಶಿಸಿ ನೋಡುವಂಥ ಸಂದರ್ಭದಲ್ಲಿ ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ. ಆ ಬೀದಿಯ ಪಕ್ಕದ ಬಿದ್ದಿರುವಂಥ ಗೋಧಿ ಕಾಳುಗಳ ರೀತಿಯಲ್ಲಿ ನಮ್ಮ ಜೀವನ ಇವತ್ತು ಏನಾಗ್ತಾ ಇದೆ ಗೊತ್ತಾ? ಪುಡಿ ಪುಡಿ ಆಗ್ತಾ ಇದೆ. ಏನಾಗ್ತಾ ಇದೆ? ಪುಡಿ ಪುಡಿ ಆಗ್ತಾ ಇದೆ. ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ದೇವರ ವಾಕ್ಯ ಸಜೀವವಾದದ್ದು. ಅದು ಯಾವಾಗಲೂ ಸದಾ ಜೀವವನ್ನು ಕೊಡುವಂಥ ವಾಕ್ಯವಾಗಿರುವಂಥದ್ದಾಗಿದೆ. ಸಾಯ್ಬೇಕೆಂಬುದಾಗಿ ದೇವರು ಇಷ್ಟಪಡಲ್ಲ. ನೀವು ಪುಡಿ ಪುಡಿ ಆಗಬೇಕೆಂಬುದಾಗಿ ದೇವರು ಇಷ್ಟಪಡೋದಿಲ್ಲ. ನೀವು ನಾಶನ ಹೊಂದಬೇಕೆಂಬುದಾಗಿ ದೇವರು ಇಷ್ಟಪಡೋದಿಲ್ಲ. ನೀವು ಹಾಳಾಗಬೇಕೆಂಬುದಾಗಿ ದೇವರು ಇಷ್ಟಪಡೋದಿಲ್ಲ. ನೀವು ಫಲಿಸಬೇಕೆಂಬುದಾಗಿ, ಸಮೃದ್ಧಿ ಭರಿತವಾಗಿ ಇರಬೇಕೆಂಬುದಾಗಿ, ವಿಸ್ತರಿಸಿಕೊಳ್ಳಬೇಕೆಂಬುದಾಗಿ ಇಷ್ಟಪಡುವ ದೇವರು ಯೇಸು ಕ್ರಿಸ್ತನು ಮಾತ್ರವೇ. ಗಟ್ಟಿಯಾಗಿ ಹೇಳೋಣ, ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ಕರ್ತನ ಸನ್ನಿಧಾನದಲ್ಲಿ ದೇವರ ಮಕ್ಕಳೇ, ನನ್ನ ನಿನ್ನ ಆತ್ಮಿಕತೆ ಬದುಕಿನಲ್ಲಿ ನಾವು ಫಲಿಸಬೇಕಂದ್ರೆ ಸಾಯಲೇಬೇಕು, ಸಾಯಲೇಬೇಕು. ದಿನಕ್ಕೆ ಸ್ತೋತ್ರವಾಗಲಿ. ಇವತ್ತು ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊ. ಯಾವ ಆಶೀರ್ವಾದ ನಿನಗೆ ತಡೆಯಾಗಿ ನಿಂತುಕೊಂಡಿದೆ? ಯಾವ ವಿಧವಾದಂಥ ಪರಿಸ್ಥಿತಿಗಳು ಇವತ್ತು ನಿನ್ನನ್ನು ಬಲಿಯಾಗಿಸಿ ವೇದನೆಯ ತರುವ ಹಾಗೆ ಮಾಡಿದೆ? ಅವುಗಳನ್ನು ಹುಡುಕಬೇಕು. ಹುಡುಕಿ ಕರ್ತನ ಸನ್ನಿಧಾನದಲ್ಲಿ ಅವುಗಳನ್ನು ಬಿಟ್ಟು ಕೊಡುವಂಥ ಸಂದರ್ಭದಲ್ಲಿ ದೇವರು ವಿಶೇಷವಾದಂಥ ಬಲದಿಂದ ನಿಮ್ಮನ್ನು ತುಂಬಿಸುತ್ತಾನೆ. ಈ ಪಾಪ ಇದೆಯಲ್ಲ, ದಿನಕ್ಕೆ ಸ್ತೋತ್ರವಾಗಲಿ. ಬರೀ ಯವನಸ್ಥ ಮಕ್ಕಳು ಮಾತ್ರ ಅಲ್ಲ, ಬರೀ ವೃದ್ಧರು ಮಾತ್ರ ಅಲ್ಲ, ಶರೀರದಿಂದ ಯಾರು ಈ ಭೂಮಿ ಮೇಲೆ ಬದುಕುತ್ತಾರೋ, ಶರೀರಗಳಾಗಿ ಯಾರು ಈ ಲೋಕದಲ್ಲಿ ಬದುಕುತ್ತಾರೋ, ಪ್ರತಿಯೊಬ್ಬರು ಸದಾ ಈ ಪಾಪ ಎಂಬ ಬಲೆಗೆ ಬಿದ್ದೇ ಬೆಳೆತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಮನುಷ್ಯನನ್ನು ಮೊಟ್ಟ ಮೊದಲು ಸೃಷ್ಟಿ ಮಾಡಿದಂಥ ಸಂದರ್ಭದಲ್ಲಿ ಆತನ ಬಾಯಿಂದ ಬಂದಂಥ ಒಂದು ಅಮೂಲ್ಯವಾದಂಥ ಮಾತೇನು ಗೊತ್ತಾ? ನೀವು ಅಭಿವೃದ್ಧಿ ಹೊಂದಿ ಫಲಿಸಬೇಕಂತ. ಹಲ್ಲೆಲೂಯ. ಯಾರ ಜೊತೆ ಮಾತನಾಡ್ತಾನೆ ಈ ಮಾತನ್ನ? ನೀನೇನಾಗಬೇಕು? ಅಭಿವೃದ್ಧಿ ಹೊಂದಬೇಕು, ನೀನು ಫಲಿಸಬೇಕು ಎಂಬುದಾಗಿ ಮೊದಲ ಮಾತು ಮನುಷ್ಯನ ಸಂಗಡ ಮಾತನಾಡಿತು, ಬೇರೆ ಮಾತಾಡಲಿಲ್ಲ. ಈಗ ಆಲ್ರೆಡಿ ಆದಮನನ್ನ ದೇವರು ಸೃಷ್ಟಿ ಮಾಡಿದ್ದಾರೆ, ಅವಳು ಪಕ್ಕದಲ್ಲಿದ್ದಾಳೆ. ಪ್ರತಿದಿನ ಸಂಜೆ ತಂಗಾಳಿಯ ವೇಳೆಯಲ್ಲಿ ದೇವರು ಅವರನ್ನು ಸಂಪರ್ಕ ಮಾಡ್ತಾ ಇದ್ದಾನೆ. ಬೇರೆ ಮಾತನ್ನ ಮಾತನಾಡಬಹುದಿತ್ತಲ್ಲ. ಹೇಗಿದ್ದಾಳ ನಿನ್ನ ಹೆಂಡತಿ? ನೋಡೋಕೆ ಚೆನ್ನಾಗಿದ್ದಾಳ? ನಿನ್ನ ಜೊತೆಯಲ್ಲಿ ಸಮಾಧಾನ ಆಗಿದ್ದಾಳ? ಈಗ ಸೃಷ್ಟಿ ಮಾಡಿದ್ದಾನೆ, ನಿನ್ನ ಜೊತೆಯಲ್ಲಿ ಹೆಂಡತಿ ಜೊತೆಯಲ್ಲಿ ಇರೋದಕ್ಕೆ ನೀನು ಇಷ್ಟ ಇದೆಯಾ? ಬೇರೆ ಮಾತನ್ನೇ ಆಡಲಿಲ್ಲ ದೇವರು. ಮೊಟ್ಟ ಮೊದಲು ದೇವರು ಮನುಷ್ಯನ ಸೃಷ್ಟಿ ಮಾಡಿದ ನಂತರ
ಆ ಕುಟುಂಬಕ್ಕೆ ಹೇಳಿದಂಥ ಮೊದಲನೇ ಮಾತೇನು ಗೊತ್ತಾ? ನೀವು ಅಭಿವೃದ್ಧಿಯನ್ನು ಹೊಂದಿ ಫಲಿಸಬೇಕೆಂಬುದಾಗಿ ಹೇಳಿದನು. ಹಲ್ಲೆಲೂಯ, ಹಲ್ಲೆಲೂಯ. ಅಭಿವೃದ್ಧಿ ಹೊಂದಿ ಫಲಿಸಬೇಕೆಂಬುದಾಗಿ ಹೇಳಿದಂಥ ಆ ದೇವನು ನಮ್ಮ ಅಭಿವೃದ್ಧಿಯನ್ನ, ನಮ್ಮ ವಿಸ್ತಾರತೆಯನ್ನ, ನಮ್ಮ ಸಮೃದ್ಧಿಯನ್ನ ಬಯಸ್ತಾನೆ ವಿನಃ ನಮ್ಮ ಸಾವನ್ನ ಆತನು ಬಯಸೋದಿಲ್ಲ. ನಮ್ಮ ಸಾವನ್ನ ಆತನು ಬಯಸೋದಿಲ್ಲ. ದೇವಚಂದ್ರೆ, ಕರ್ತನ ಸನ್ನಿಧಾನದಲ್ಲಿ ಬಂದಿರುವಂಥ ನಿಮ್ಮೆಲ್ಲರ ಬದುಕಿನಲ್ಲಿ ಇವತ್ತು ನೀನು ಲೋಕದ ಪಾಲಿಗೆ ಸಾಯದೆ ಹೋದರೆ ನೀನು ದೇವರ ಸನ್ನಿಧಾನದಲ್ಲಿ ಫಲಿಸೋದಕ್ಕೆ ಮಾರ್ಗನೇ ಇಲ್ಲ. ಲೋಕದ ಪಾಲಿಗೆ ನೀನು ಸತ್ತರೆ ಮಾತ್ರ ಫಲಿಸುವುದಕ್ಕೆ ಸಾಧ್ಯ. ಯಾಕೆಂತ ಹೇಳಿದರೆ, ಇವತ್ತು ಶರೀರ ಇರುವಂಥ ಪ್ರತಿಯೊಬ್ಬ ಮನುಷ್ಯರು ಸದಾ ಈ ಪಾಪಕ್ಕೆ ಆಕರ್ಷಣೆಯಾಗುತ್ತಾರೆ. ಆ ಪಾಪ ನಮ್ಮ ಆತ್ಮಿಕತೆ ಬದುಕನ್ನು ನಾಶ ಮಾಡುತ್ತದೆ, ದೇವರಿಂದ ದೂರ ಮಾಡುತ್ತದೆ, ದೇವರ ಆಶೀರ್ವಾದಗಳಿಗೆ ತಡೆಯಾಗಿ ನಿಂತುಕೊಳ್ಳುತ್ತದೆ. ಲೋಕದ ಎಲ್ಲ ಶಾಪಗಳು ನಮ್ಮ ಮೇಲೆ ಬರುವ ಹಾಗೆ ಮಾಡುತ್ತದೆ. ಲೋಕದ ಕ್ರಿಯೆಗಳನ್ನು ದೇವರ ಸನ್ನಿಧಾನದಲ್ಲಿ ನಾವು ಹೊತ್ತು ದೇವರನ್ನ ಆರಾಧನೆ ಮಾಡೋದಕ್ಕೆ ಆಗೋದಿಲ್ಲ. ದೇವರು ಪರಿಶುದ್ಧನಾಗಿದ್ದಾನೆ. ಆ ಪರಿಶುದ್ಧನಾಗಿರುವಂಥ ಆ ದೇವರ ಸನ್ನಿಧಾನದಲ್ಲಿ ನಾವು ಪರಿಶುದ್ಧರಾಗಿ ಇರುವಾಗ ಮಾತ್ರ ನಾವು ಫಲಿಸೋದಕ್ಕೆ ಸಾಧ್ಯ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಸಾರಾಳ ಜೀವಿತದಲ್ಲಿ ನಡೆದಂಥ ಒಂದು ಘಟನೆ. ದೇವರ ವಾಕ್ಯವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಪ್ರೀತಿಯುಳ್ಳ ದೇವಚಂದ್ರೆ, ಅಬೀಮಲೆಕ್ ಎನ್ನುವಂಥ ಒಬ್ಬ ಅರಸನು ಅಬ್ರಾಹಮನ ಹೆಂಡತಿಯಾಗಿರುವಂಥ ಸಾರಾಳ ವಿಷಯದಲ್ಲಿ ಆತನು ಎಂಥ ಘೋರವಾದಂಥ ತಪ್ಪನ್ನು ಮಾಡಿಬಿಡುತ್ತಾನೆ ಎಂಬುದಾಗಿ ನೆನೆಸುವಂಥ ವೇಳೆಯಲ್ಲಿ ಬೈಬಲ್ ಹೇಳ್ತದೆ, ಅವಳ ಮೇಲೆ ಅವನ ದೃಷ್ಟಿ ಹೋಗುತ್ತದೆ. ಆ ದೃಷ್ಟಿ ಹೋದಂಥ ಸಂದರ್ಭದಲ್ಲಿ ದೇವರ ವಾಕ್ಯ ಸ್ಪಷ್ಟಪಡಿಸ್ತದೆ. ದೇವರಿಗೆ ಸ್ತೋತ್ರವಾಗಲಿ. 20ನೇ ಅಧ್ಯಾಯಕ್ಕೆ ಹೋಗುವಾಗ ಆದಿಕಾಂಡದಲ್ಲಿ ಆ ಅಬೀಮಲೆಕನಿಗೆ ದೇವರು ಹೇಳುವಂತ ಒಂದು ಸಂಗತಿ 20ನೇ ಅಧ್ಯಾಯದ 3ನೇ ವಚನ ಓದೋಣ. 20ನೇ ಅಧ್ಯಾಯದ 3ನೇ ವಚನ. ಆದರೆ ರಾತ್ರಿಯಲ್ಲಿ ದೇವರು ಅಬೀಮಲೆಕನ ಕನಸಿನಲ್ಲಿ ಬಂದು, ನೀನು ಆ ಸ್ತ್ರೀಯನ್ನು ಸೇರಿಸಿಕೊಂಡದ್ದರಿಂದ ಏನಾಗಿದೆ? ನನ್ನನ್ನು ಗಮನಿಸಿರಿ ಪ್ರೀತಿಯುಳ್ಳ ದೇವಶಂಡ್ರೆ. ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ, ಆ ಸ್ತ್ರೀಯನ್ನು ನೀನು ಸೇರಿಸಿಕೊಂಡದ್ದರಿಂದ ನೀನು ಸಾಯುವಂಥವನಾಗಿದೆ. ಅಬೀಮಲೆಕ್ ಎನ್ನುವಂಥ ಅರಸನು ಸಾರಮ್ಮಳನ್ನ ಅವತ್ತು ರಾತ್ರಿ ತನ್ನ ಮನೆಯಲ್ಲಿ ಸೇರಿಸಿಕೊಳ್ತಾನೆ. ಕಾರಣ ಅಬ್ರಹಾಮನ ತಂಗಿ ಎಂಬುದಾಗಿ ಹೇಳಿದಂಥ ಸಂದರ್ಭದಲ್ಲಿ ಆ ಸಾರಮ್ಮ ಆಲ್ರೆಡಿ ಆ ಸಂದರ್ಭದಲ್ಲಿ 80, 85, 90 ವರ್ಷದ ಆ ಪ್ರಾಯದಲ್ಲಿ ಅವಳು ಅಷ್ಟು ಸ್ಮಾರ್ಟ್ ಆಗಿ ಕಾಣ್ತಾಳೆ. ಅಷ್ಟು ಬ್ಯೂಟಿಫುಲ್ ಆಗಿರುವಂಥ ಸ್ತ್ರೀ ಅವಳು. ಅವಳನ್ನು ಮೋಹಿಸುತ್ತಾನೆ. ಯಾವಾಗ ತನ್ನ ಮನೆಯಲ್ಲಿ ಅರಮನೆಯಲ್ಲಿ ಸೇರಿಸಿಕೊಳ್ತಾನೋ, ಇವಳು ಅವನ ಹೆಂಡತಿ ಅಲ್ಲ, ಇವಳು ಅಬ್ರಾಹ್ಮನ ಹೆಂಡತಿ. ಅಬ್ರಾಹ್ಮನು ಆರಾಧಿಸುವಂಥ ದೇವರು ಎಷ್ಟು ನ್ಯಾಯಯುತವಾದ ದೇವರು ಎಂಬುದಾಗಿ ನೆನೆಸುವಾಗ ಅಬ್ರಾಹ್ಮನೇನು ತಪ್ಪು ಮಾಡಿಬಿಟ್ಟ, ಆದರೆ ಸಾರಾ ತಪ್ಪು ಮಾಡಲಿಲ್ಲ. ತಪ್ಪು ಮಾಡದೇ ಇರುವಂಥ ಸಾರಳನ್ನು ರಕ್ಷಿಸುವುದಕ್ಕಾಗಿ ಅಬೀಮಲೆಕನ ಹೃದಯದಲ್ಲಿ, ಮನಸ್ಸಿನಲ್ಲಿ, ಕನಸಿನಲ್ಲಿ ದೇವರು ಮಾತನಾಡ್ತಿದ್ದಾನೆ. ಒಂದು ವೇಳೆ ಅವಳ ಮೇಲೆ ನೀನು ಕೈಯನ್ನಿಟ್ಟರೆ ಏನಾಗ್ತೀಯಾ? ಸಾಯುತ್ತೀಯಾ? ಆತ್ಮೀಯ ದೇವಚಂದ್ರ, ಯೇಸುವಿನ ನಾಮದಲ್ಲಿ ನಮಗೆ ಸತ್ಯ ಗೊತ್ತು. ನಾವು ಅನೇಕ ಸಂದರ್ಭಗಳಲ್ಲಿ ನಮಗೆ ಗೊತ್ತಿಲ್ಲದೆ, ನಮಗೆ ಗೊತ್ತಿರದ ಹಾಗೆ, ನಮಗೆ ತಿಳಿದೋ ತಿಳಿಯದ ಹಾಗೆ ಅನೇಕ ತಪ್ಪುಗಳು, ಪಾಪಗಳು ನಮ್ಮ ವೈಯಕ್ತಿಕವಾದಂಥ ಜೀವಿತದಲ್ಲಿ ನಡೆದು ಹೋಗುತ್ತದೆ. ನಾವು ಪರಸ್ತ್ರೀಯರ ವಿಷಯದಲ್ಲಿ, ಪರ ಪುರುಷನ ವಿಷಯದಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ಪಾಪಕ್ಕೆ ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು, ನಮ್ಮ ಆಲೋಚನೆಗಳನ್ನು ಮಾಡೋದಕ್ಕೆ ಬಿಡಬಾರದು. ಯೇಸುವಿನ ನಾಮದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆ ಅಬೀಮಲೆಕ್ ರಾಜನಿಗೆ ಹೇಳುವಂಥ ಶಕ್ತಿ ಅಬ್ರಹಾಮನಿಗೆ ಇಲ್ಲದೆ ಇರುವುದಾದರೂ, ನೀತಿಗೆ ಅರಸನಾಗಿರುವಂಥ ರಾಜಾದಿರಾಜನಾಗಿರುವಂಥ ದೇವರು ಅವನನ್ನು ಎಚ್ಚರಪಡಿಸ್ತಾನೆ, ನೀನು ಅವಳನ್ನು ಮುಟ್ಟಿದರೆ ಸತ್ತು ಹೋಗುತ್ತೀ ಎಂಬುದಾಗಿ. ಇವತ್ತು ಯೇಸುವಿನ ನಾಮದಲ್ಲಿ ದೇವರನ್ನು ಆರಾಧಿಸುತ್ತಿರುವಂಥ ನನ್ನ ನಿನ್ನ ಬದುಕಿನಲ್ಲಿ
ನಮ್ಮ ಕುಟುಂಬಗಳನ್ನು ಬಿಟ್ಟು ಬೇರೆಯವರ ಕುಟುಂಬದ ವಿಷಯದಲ್ಲಿ, ಬೇರೆಯವರ ಸ್ತ್ರೀಯರ ವಿಷಯದಲ್ಲಿ, ಬೇರೆ ಯವನಸ್ಥರ ಮಕ್ಕಳ ವಿಷಯದಲ್ಲಿ, ಬೇರೆ ಯಾವುದೇ ವಿಧವಾದಂತಹ ಕಾರ್ಯಗಳ ಆ ಪಾಪ ಕೃತ್ಯಗಳ ವಿಷಯದಲ್ಲಿ, ಅಥವಾ ಗಂಡಸರು ಹೆಣ್ಣು ಮಕ್ಕಳ ವಿಷಯದಲ್ಲಿ ನಾವು ಮೋಹಿತರಾದರೆ ದೇವರ ವಾಕ್ಯ ಏನು ಹೇಳ್ತದೆ? ನೀನು ಸಾಯುವಿ. ಏನಾಗ್ತೀಯ? ಸಾಯುವಿ. ಆ ಸಾವಿನಿಂದ ಯಾರು ಬದುಕಿಸೋಕ್ಕಾಗಲ್ಲ. ಪಾಪ ದೊಡ್ಡದೋ ಚಿಕ್ಕದೋ ಗೊತ್ತಿಲ್ಲ, ಅದೇನಾಕೆ ಸ್ತೋತ್ರವಾಗಲಿ. ಪಾಪವೇ ಆಗಿರುತ್ತದೆ. ಪಾಪ ಕೊಡುವಂಥ ಸಂಬಳ ಏನು? ಮರಣವಾಗಿರುವಂಥದ್ದಾಗಿದೆ. ಕರ್ತನ ಸನ್ನಿಧಾನದಲ್ಲಿ ಆತ್ಮೀಯ ದೇವಜನರೇ, ಅದಕ್ಕಾಗಿಯೇ ಈ ಲೋಕದಲ್ಲಿ ದಿನಾಕೆ ಸ್ತೋತ್ರವಾಗಲಿ, ನಾನು ನೀನು ಫಲಿಸಬೇಕಂತ ಹೇಳಿದರೆ ದೇವರ ಸನ್ನಿಧಾನದಲ್ಲಿ ನಾವು ಸಾಯಬೇಕು. ಯಾವುದಕ್ಕೆ ಸಾಯಬೇಕು? ಪಾಪದ ಪಾಲಿಗೆ ಸಾಯಬೇಕು. ಅಬಿಮಲೇಕನು ದೇವರ ಶಬ್ದಕ್ಕೆ ಹೋಗೊಟ್ಟು ಸಾರಮಳನ್ನು ಬಿಟ್ಟು ಕಳಿಸಿದ್ರಿಂದ ಅವನ ಚಿತ್ತದಲ್ಲಿ, ಅವನ ಸಾಮ್ರಾಜ್ಯದಲ್ಲಿ ನಡೆದಂಥ ಘಟನೆ ಏನು ಗೊತ್ತಾ? ಅಲ್ಲಿ ತನಕ ಆ ಸಾಮ್ರಾಜ್ಯದಲ್ಲಿ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಬಂಚೇತನದಲ್ಲಿ ಬದುಕುತ್ತಿದ್ದಂಥ ಹೆಣ್ಣು ಮಕ್ಕಳಿದ್ದರು. ಹಲ್ಲಲೂಯ, ಹಲ್ಲಲೂಯ. ಆ ದೇವರ ಶಬ್ದಕ್ಕೆ ಹೋಗೊಟ್ಟು ಆತನು ಆ ಪಾಪವನ್ನು ಮಾಡದೇ ಇರುವ ಕಾರಣ ಮಕ್ಕಳೇ ಹುಟ್ಟದೇ ಇರುವಂಥ ಬಂಚೇತನದಲ್ಲಿ ಇರುವಂಥ ಅವನ ಸಾಮ್ರಾಜ್ಯದಲ್ಲಿ ಅಬ್ರಹಾಮನು ಆ ಅಬಿಮೆಲೆಕನ ಆ ಸಂತತಿ ವಿಷಯದಲ್ಲಿ, ಆ ರಾಜ್ಯದ ವಿಷಯದಲ್ಲಿ ಆತನು ಪ್ರಾರ್ಥನೆ ಮಾಡ್ತಾನೆ. ಆ ವರ್ಷದಲ್ಲಿಯೇ ಲಕ್ಷಾಂತರ ತಾಯಿಂದರ ಗರ್ಭ ಜೀವ ಕಂಡು ಅನೇಕ ಮಕ್ಕಳು ಹುಟ್ಟಿ ಆ ಬಂಚಿತನದ ಶಾಪದಿಂದ ದೇವರು ವಿಮುಕ್ತಿ ಕೊಡ್ತಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೀತಿಯುಳ್ಳ ದೇವಜನರೇ, ಪಾಪ ಒಬ್ಬ ಮನುಷ್ಯನ ಜೀವಿತದಲ್ಲಿ ಬಂಚೇತನವನ್ನು ತರುವಂಥದ್ದಾಗಿದೆ. ಬಂಚೇತನ ಅಂದರೆ ಅವಮಾನಕ್ಕೆ ಒಂದು ಗುರುತಾಗಿರುವಂಥದ್ದಾಗಿದೆ. ಇವತ್ತು ನಮ್ಮ ಆತ್ಮಿಕತೆ ಬದುಕಿನಲ್ಲಿ ದಿನಕ್ಕೆ ಸ್ತೋತ್ರವಾಗಲಿ, ಕೊರತೆಯನ್ನು ಅನುಭವಿಸುತ್ತಿದ್ದೇವೆಂದರೆ ಅದು ಒಂದು ಬಂಚೇತನವಾಗಿರುವಂಥದ್ದಾಗಿದೆ. ಸಾಲವನ್ನು ಮಾಡ್ತಾ ಇದ್ದೇವೆ ಅಂದರೆ ಅದು ಬಂಚೇತನವಾಗಿರುವಂಥದ್ದಾಗಿದೆ. ಅದು ಶಾಪಕ್ಕೆ ಗುರುತಾಗಿರುವಂಥದ್ದಾಗಿದೆ. ಇವತ್ತು ಅನೇಕ ವಿಧವಾದಂಥ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದೇವೆ ಅಂದರೆ ಅದಕ್ಕೆಲ್ಲ ಕಾರಣ ಏನು ಗೊತ್ತಾ? ಶಾಪಕ್ಕೆ ನಾವು ಗುರಿಯಾಗ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ನಮ್ಮ ಆತ್ಮಿಕತೆ ಬದುಕಿನಲ್ಲಿ ಯಾವ ವಿಧವಾದ ಪಾಪ ನಮ್ಮನ್ನು ಅಕ್ರಮ ಮಾಡಿಕೊಂಡು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆಯೋ, ದೇವರ ಶಬ್ದ ಪದೇ ಪದೇ ಬರುವಂತಹ ಸಂದರ್ಭದಲ್ಲಿ ಅದನ್ನು ನಾವು ಸರಿಪಡಿಸಿಕೊಂಡು, ನಾನು ಎಲ್ಲಿ ಎಡುತ್ತಾ ಇದ್ದೇನೋ, ಎಲ್ಲಿ ನಾನು ಬೀಳ್ತಾ ಇದ್ದೇನೋ ಅದನ್ನು ನಾನು ಸರಿಪಡಿಸಿಕೊಂಡು ನಾನು ನಡೆದರೆ ಖಂಡಿತವಾಗಿಯೂ ನನ್ನ ದೇವರು ನನ್ನನ್ನು ಆ ಶಾಪದಿಂದ ವಿಮೋಚಿಸಿ ನನ್ನನ್ನು ವಿಸ್ತಾರವಾಗಿ ಆಶೀರ್ವಾದ ಮಾಡುತ್ತಾನೆ ಎಂಬುದಾಗಿ ಇವತ್ತು ನಂಬುವಂಥ ದೇವ ಮಕ್ಕಳನ್ನು ದೇವರು ವಿಸ್ತಾರವಾದಂಥ ಆಶೀರ್ವಾದದಿಂದ ನಿಮ್ಮನ್ನು ತುಂಬಿಸುತ್ತಾನೆ. ಒಬ್ಬ ಅನ್ಯನು ಅವನು. ಯಾರವನು? ಅನ್ಯ ಅಭಿಮಲೇಕನು ದೇವರ ಮಗನಲ್ಲ. ದೇವರ ಶಬ್ದಕ್ಕೆ ಆತನು ಕಿವಿಗೊಟ್ಟು ಆ ಪಾಪವನ್ನು ಮಾಡದೆ ಬಿಟ್ಟಿದ್ದರಿಂದ ಅವನ ದೇಶದಲ್ಲಿರುವಂಥ ಬಂಚೇತನ ನೀಗಿ ಹೋಯಿತು ಎಂಬುದಾಗಿ ಸತ್ಯವೇದ ಘೋಷಿಸ್ತದೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಆ ಸಾವು ಎಷ್ಟು ಭಯಾನಕವಾಗಿರ್ತದೆ. ಆ ಸಾವನ್ನು ಅನುಭವಿಸಿದಂಥ ಗೋಧಿ ಕಾಳನ್ನು ನಾವು ನೋಡ್ತಾ ಇದ್ದೇವೆ. ಗೋಧಿ ಕಾಳು ಸತ್ತರೆ 1000ದಷ್ಟು ಫಲಿಸ್ತವೆ. ಹಲ್ಲೆಲೂಯಾ. ನಾವು ಒಬ್ಬರೇ ಆಗಿರುವುದಾದರೆ, ಲೋಕದ ರೀತಿಯಲ್ಲಿ ಬದುಕುವುದಾದರೆ ನಾವು ಒಬ್ಬರೇ ಆಗಿರುತ್ತೇವೆ. ನಾವೊಬ್ಬರೇ ಸುಖವನ್ನು ಅನುಭವಿಸುತ್ತೇವೆ, ಒಬ್ಬರೇ ಒಂದು ದಿನ ನಾಶವಾಗಿ ಹೋಗುತ್ತೇವೆ. ಆದರೆ ನಾವು ಪಾಪದ ಪಾಲಿಗೆ ಸಾಯುವುದಾದರೆ ಅನೇಕ ದೇಶದವರನ್ನ, ಅನೇಕ ನಮ್ಮ ಸಂತತಿಯವರನ್ನ ನಾವು ಬದುಕಿಸುವುದಕ್ಕೆ ದೇವರು ಬಲವನ್ನು ಕೊಡುವಂಥವನಾಗಿದ್ದಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡುವಂಥವರಾಗೋಣ. ಅನೇಕರನ್ನ ದೇವರ ಸನ್ನಿಧಾನದಲ್ಲಿ ನಡೆಸುವ ಹಾಗೆ ದೇವರು ಬಲವನ್ನು ಕೊಡುವಂಥವನಾಗಿದ್ದಾನೆ. ಸಾವಿನ ರುಚಿಯನ್ನ ನೋಡಿ ಬಂದಂಥ ದೇವ ಭಕ್ತ ಯಾರು ಗೊತ್ತಾ? ಅಬ್ರಹಾಂ. ಹಲ್ಲೆಲೂಯ. ಸಾವನ್ನ ಆತನು ಅನುಭವಿಸುವುದಕ್ಕೆ ಹೋಗಲಿಲ್ಲ. ಆದರೆ ದೇವರು ಆತನಿಗೆ 100 ವರ್ಷದಲ್ಲಿ ಕೊಟ್ಟಂತ ತನ್ನ ಒಬ್ಬನೇ ಕುಮಾರನಾಗಿರುವಂಥ ಇಸಾಕನನ್ನ ದೇವರು ಹೇಳ್ತಾ ಇದ್ದಾನೆ, ಈಗೋ ನಿನಗೆ ಕೊಟ್ಟಿರುವಂಥ ಆ ಮಗನನ್ನು ನೀನು ಮೋರಿಯಾ ಎನ್ನುವಂಥ ಆ ಬೆಟ್ಟದಲ್ಲಿ ಕರೆದುಕೊಂಡು ಬಂದು ನನಗೋಸ್ಕರವಾಗಿ ಆತನಿಗೆ ನೀನು ಬಲಿಯನ್ನು ಕೊಡಬೇಕು ಅಂತ. ಹಲ್ಲೆಲೂಯಾ. ಬಲಿಯನ್ನು ಕೊಡಬೇಕೆಂಬುದಾಗಿ
ಯಾರು ತಮ್ಮ ಮಕ್ಕಳನ್ನು ಬಲಿ ಕೊಡೋದಕ್ಕೆ ಇಷ್ಟಪಡಲ್ಲ. 8-10 ಜನ ಇದ್ರು ಸದ ಹೇಗೋ ಎಲ್ಲೋ ಕೂಲಿ ನಾಡಿ ಮಾಡಿ ಬದುಕ್ತಾನೆ, ಇಲ್ಲ ಊರು ಬಿಟ್ಟು ಓಡೋಗೋ, ಎಲ್ಲಾದರೂ ಬದುಕೊಳ್ಳೋ ಎಂಬುದಾಗಿ ಹೇಳಿ ಅನೇಕರು ಅನೇಕ ಸಂದರ್ಭಗಳಲ್ಲಿ ಆ ರೀತಿಯಾದ ಮಾತುಗಳನ್ನು ಆಡಬಹುದು. ಆದರೆ ದೇವರಿಗೆ ಸ್ತೋತ್ರವಾಗಲಿ, ಯಾರು ಸಹ ತಮ್ಮ ಮಕ್ಕಳನ್ನು ಬಲಿ ಕೊಡೋದಕ್ಕೆ ಇಷ್ಟಪಡಲ್ಲ. ಆದರೆ ಅಬ್ರಾಹಮನಿಗೆ ದೇವರು ಹೇಳಿದ ತಕ್ಷಣ ತನ್ನ ಮಗನನ್ನು ಕರೆದುಕೊಂಡು, ತನ್ನ ಮನಸ್ಸಿನಲ್ಲಿ ಎಷ್ಟೇ ವೇದನೆ ಇದ್ದರೂ ತನ್ನ ಮಗನನ್ನು ಬಲಿ ಕೊಡೋದಕ್ಕೆ ಮೋರಿಯಾ ಪರ್ವತಕ್ಕೆ ಆತನು ತನ್ನ ಮಗನನ್ನು ಕರ್ಕೊಂಡು ಹೋಗ್ತಾನೆ. ಹೋಗಿ ಬಲಿ ಕೊಡೋದರ ಒಳಗಾಗಿಯೇ ದೇವರು ಅವನ ಜೊತೆಯಲ್ಲಿ ಮಾತನಾಡ್ತಾನೆ, ಒಂದು ಟಗರನ್ನು ಅಲ್ಲಿ ಅನುಗ್ರಹಿಸುತ್ತಾನೆ. ಆ ಸಾವಿಗೆ ಸಮೀಪವಾಗಿ ಆ ಸಾವನ್ನು ನೋಡಲಾರದೆ ಸಂತೋಷವಾಗಿಯೇ ತನ್ನ ಮಗನನ್ನು ಸಮರ್ಪಣೆ ಮಾಡಿದಂಥ ಅಬ್ರಾಹಮನಿಗೆ ದೇವರು ಕೊಟ್ಟಂಥ ವಾಗ್ದಾನ ಏನು ಗೊತ್ತಾ? ಅವನನ್ನು ದೇವರು ಹೇಗೆ ಆಶೀರ್ವಾದ ಮಾಡಿದನು ಗೊತ್ತಾ? ಆ ಸಾವಿಗೆ ಬದಲಾಗಿ ದೇವರು ಕೊಡುವಂಥ ವಾಗ್ದಾನ 22ನೇ ಅಧ್ಯಾಯ ಆದಿಕಾಂಡ 15ನೇ ವಚನದಿಂದ 18ನೇ ವಚನದ ತನಕ ನಾವು ಓದಿ ಕೇಳಿಸಿಕೊಳ್ಳುವಂತರಾಗೋಣ. ಸ್ತೋತ್ರ ರಾಜ. 22ನೇ ಅಧ್ಯಾಯ. ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಾಹಮನನ್ನು ಕರೆದು ಅವನಿಗೆ, ಯೆಹೋವನು ನುಡಿದದ್ದನ್ನು ಕೇಳು, ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಅದನ್ನು ಆಕಾಶದ ನಕ್ಷತ್ರಗಳಷ್ಟು ಸಮುದ್ರ ತೀರದಲ್ಲಿರುವಂಥ ಉಸಿಬಿನಂತೆಯೂ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡುವಂತರಾಗೋಣ. ಹಲ್ಲೆಲೂಯಾ. ಒಂದು ವೇಳೆ ಅಬ್ರಾಹಮ ನನ್ನ ಮಗನಿಗೆ ಬಲಿ ಕೊಡೋದಿಲ್ಲ ಅಂದಿದ್ರೆ ಆ ಮಗನೊಟ್ಟಿಗೆ ಅವನು ಮಾತ್ರ ಸಾಯ್ತಾ ಇದ್ದ. ಹೌದಾ ಇಲ್ವಾ? ಅರ್ಥ ಆಗ್ತಾ ಇದೆಯಾ? ಆ ಮಗನೊಟ್ಟಿಗೆ ಅವರಪ್ಪ ಸಾಯ್ತಾ ಇದ್ದ, ಅಲ್ಲಿಗೆ ಅವನ ಸಂತತಿ ಏನಾಗ್ತಾ ಇತ್ತು? ಕೊನೆ ಆಗ್ತಾ ಇತ್ತು. ಮತ್ತೆ ಯಾರು ಹುಟ್ಟುತ್ತಾ ಇರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಸಾವಿನ ಬಗ್ಗೆ ಎಲ್ಲರಿಗೂ ಭಯ ಇರ್ತದೆ, ಆದರೆ ಕ್ರೈಸ್ತ ಮಕ್ಕಳಿಗೆ ಮಾತ್ರ ಭಯ ಇರಲ್ಲ. ದೇವರ ಸನ್ನಿಧಾನದಲ್ಲಿ ತನ್ನ ಮಗನನ್ನ ಸಾಯಿಸುವುದಕ್ಕೂ ಹಿಂಜರಿಸದೆ ದೇವರಿಗೆ ಯಜ್ಞವನ್ನು ಅರ್ಪಿಸುವುದಕ್ಕೂ ಮುಂದುವರಿದಂಥ ಅಬ್ರಹಾಮನ ಜೀವನದ ಆ ಚರಿತ್ರೆಯನ್ನು ನೋಡುವಂಥ ಸಂದರ್ಭದಲ್ಲಿ ಒಬ್ಬನೇ ಒಬ್ಬ ಮಗನನ್ನು ಸದಾ ಆತನು ಉಳಿಸಿಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ. ದೇವರಿಗೆ ನಾನು ಬಲಿಯಾಗಿ ಕೊಡುತ್ತೇನೆ ಎಂಬುದಾಗಿ ಕೊಡೋದಕ್ಕೆ ಮನಸ್ಸು ಮಾಡಿ ಕತ್ತಿಯನ್ನು ಎತ್ತಿದನು. ದೇವದೂತನು ಬಂದು ಹೇಳ್ತಾ ಇದ್ದಾನೆ, ನೀನು ಮಾಡಿದಂಥ ಈ ಭಕ್ತಿಯ ಕಾರ್ಯಕ್ಕೆ ಈಗೋ ದೇವರು ಆತನಿಗೆ ಹೇಳುವಂಥ ಅಭಯ, ಆ ಆಶೀರ್ವಾದ ಏನು ಗೊತ್ತಾ? ನಿನ್ನ ಸಂತತಿಯನ್ನು ಆಕಾಶದಲ್ಲಿರುವಂಥ ನಕ್ಷತ್ರಗಳಷ್ಟು, ಸಮುದ್ರದ ಪಕ್ಕದಲ್ಲಿರುವಂಥ ಉಸಿಬಿನಷ್ಟು ನಿನ್ನ ನಿನ್ನ ಸಂತತಿಯನ್ನು ನಾನು ಹೆಚ್ಚಿಸುವೆನು ಎಂಬುದಾಗಿ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮೀಯ ದೇವಜನರೇ, ಎಷ್ಟು ಜನಕ್ಕೆ ಈ ವಾಕ್ಯ ಅರ್ಥ ಆಗ್ತದೆ ಅಲ್ಲೋ ಗೊತ್ತಿಲ್ಲ. ಅದಕ್ಕೆ ಸ್ತೋತ್ರವಾಗಲಿ. ನಮ್ಮ ಆತ್ಮಿಕತೆ ಬದುಕಿನಲ್ಲಿ ದೇವರು ಇಷ್ಟಪಡುವಂಥ ಸಂಗತಿ ಅದು ಸರಿಯಿಲ್ಲ, ಅದು ನನಗೆ ಬೇಕಾಗಿಲ್ಲ, ಅದು ಒಳ್ಳೆಯದಲ್ಲ, ಅದನ್ನು ನೀನು ಬಿಟ್ಟು ಬಿಡು, ಅದನ್ನು ನನಗೆ ಕೊಟ್ಟು ಬಿಡು ಎಂಬುದಾಗಿ ಯಾವಾಗ ದೇವರು ಕೇಳ್ತಾರೋ, ಬಹಳ ಸಮರ್ಪಣೆಯೊಡನೆ ಯಾವ ದೈವ ಮಕ್ಕಳು ಅದನ್ನು ಬಿಟ್ಟು ಅದನ್ನು ದೇವರಿಗೆ ಒಪ್ಪಿಸಿಕೊಡ್ತಾರೋ ಅವರ ಸಂತತಿಯನ್ನು ದೇವರು ಆಕಾಶದಲ್ಲಿರುವ ನಕ್ಷತ್ರದಷ್ಟು, ಭೂಮಿನಲ್ಲಿರುವಂಥ ಉಸುಬಿನಷ್ಟು ಆಶೀರ್ವದಿಸ್ತಾರೆ ಅನ್ನೋದಕ್ಕೆ ಈ ಅಬ್ರಹಾಮನೇ ಸಾಕ್ಷಿಯಾಗಿದ್ದಾನೆ. ಸ್ವಲ್ಪವನ್ನು ಹಿಡಿದುಕೊಂಡು ನಾವು ಮಹಿಮೆಯಾದದನ್ನು ಇವತ್ತು ನಾವು ಬಿಟ್ಟುಕೊಡ್ತಾ ಇದ್ದೇವೆ. ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ನಿಮ್ಮ ಆಸ್ತಿ ಕೇಳೋದಿಲ್ಲ, ನಿಮ್ಮ ಐಶ್ವರ್ಯ ಕೇಳೋದಿಲ್ಲ, ನಿಮ್ಮ ಮನೆ ಕೇಳೋದಿಲ್ಲ, ನಿಮ್ಮ ಮಕ್ಕಳ ಬಲಿದಾನವನ್ನು ಆತನು ಕೇಳೋದಿಲ್ಲ. ದೇವರು ಈ ಮಧ್ಯಾಹ್ನದ ಜಾವದಲ್ಲಿ ಏನು ಕೇಳ್ತಾ ಇದ್ದಾನೆ ಗೊತ್ತಾ? ನೀನು ಮಾಡುತ್ತಿರುವ ಪಾಪವನ್ನು ನನ್ನ ಮೇಲೆ ಹಾಕು,
ನೀನು ಮಾಡುತ್ತಿರುವ ದ್ರೋಹವನ್ನು ನನ್ನ ಮೇಲೆ ಹಾಕು. ನೀನು ಮಾಡುತ್ತಿರುವಂತಹ ಅನೀತಿಯ ಕಾರ್ಯಗಳನ್ನು ನನ್ನ ಮೇಲೆ ಹಾಕು. ನೀನು ಬದುಕಬೇಕು, ನೀನು ಫಲಿಸಬೇಕು, ನೀನು ಅಭಿವೃದ್ಧಿ ಹೊಂದಬೇಕು, ನೀನು ವಿಸ್ತರಿಸಬೇಕು, ನೀನು ಲೋಕದ ಪಾಲಿಗೆ ಸಾಯಬೇಕು. ನಿನ್ನ ಮನಸ್ಸನ್ನು ನನಗೆ ಕೊಡು, ನಿನ್ನ ಹೃದಯವನ್ನು ನನಗೆ ಕೊಡು, ನಿನ್ನ ಜೀವಿತವನ್ನು ನನಗೆ ಕೊಡು ಎಂಬುದಾಗಿ ಇವತ್ತು ಕರಗಳನ್ನು ಚಾಚಿ ಆತನು ಕೇಳ್ತಾ ಇದ್ದಾನೆ. ದೇವರ ಮಕ್ಕಳೇ, ಇವತ್ತು ಸದಾ ನಮ್ಮ ಹೃದಯ ಏನಾಗ್ತದೆ ಗೊತ್ತಾ? ಇನ್ನೊಬ್ಬರನ್ನು ಮೆಚ್ಚಿಸಬೇಕು, ಇನ್ನೊಬ್ಬರನ್ನೇ ಪ್ರೀತಿಸಬೇಕು, ಅವ್ರು ನನಗೆ ಬೇಕು, ಅವ್ರು ನನಗೆ ಬೇಕೇ ಬೇಕು ಎನ್ನುವಂಥ ಹಠದಿಂದಲೇ ಇವತ್ತು ನಾವು ಎಲ್ಲವನ್ನ ಕಳೆದುಕೊಂಡು ಹೋಗ್ತಾ ಇದ್ದೇವೆ. ಆದರೆ ಅಪೊಸ್ತಲ ಪೌಲನು ತಿಮೋತಿಗೆ ಬರೆಯುವಂಥ ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ಆತನು ಸ್ಪಷ್ಟಪಡಿಸ್ತಾನೆ. 1 ತಿಮೋತಿದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ, ದೇವರಿಗೆ ಸ್ತೋತ್ರವಾಗಲಿ, ಅದರ 6ನೇ ವಚನವನ್ನು ಎಲ್ಲರೂ ಸಹ ಸೋನಿಕಾ ಓದುವಾಗ ನನ್ನೊಟ್ಟಿಗೆ ಸೇರಿ ಓದ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆದರೆ ಭೋಗಿಯಾಗಿರುವ ವಿಧವೆಯು ಬದುಕಿರುವಾಗಲೂ ಸತ್ತವಳೆ. ಹಲ್ಲೆಲೂಯ, ದೇವರಿಗೆ ಸ್ತೋತ್ರವಾಗಲಿ. ಈ ವಚನ ಇಂಗ್ಲಿಷ್ನಲ್ಲಿ, ತೆಲುಗಿನಲ್ಲಿ, ತಮಿಳಿನಲ್ಲಿ ಬೇರೆ ಆಗಿದೆ. ಭೋಗಿಯಾಗಿರುವಂಥ ಮನುಷ್ಯನು ಬದುಕಿದ್ದರೂ ಸಹ ಸತ್ತವನೇ ಅಂತ. ಎಲ್ಲರೂ ಹೇಳ್ರಿ, ಭೋಗಿಯಾಗಿರುವ, ಬೂದಿಯಾಗಿರುವ ಅಲ್ಲ, ಭೋಗಿಯಾಗಿರುವ ಮನುಷ್ಯನು ಬದುಕಿದ್ದರೂ ಸತ್ತವನೇ. ಎಷ್ಟು ಭಯಾನಕವಾದಂಥ ವಚನ ಇದೆ ನೋಡಿ. ಪ್ರೀತಿಯುಳ್ಳ ದೇವಜನರೇ, ನಾವು ಬದುಕಬೇಕಂತ ದೇವರು ಇಷ್ಟಪಡ್ತಾನೆ. ಸಾಯೋರು ಯಾರು ಗೊತ್ತಾ? ದೇವರ ಆಜ್ಞೆಯನ್ನು ಮೀರಿ ಭೋಗವನ್ನೇ, ಲೋಕವನ್ನೇ, ಇವರು ನನಗೆ ತುಂಬ ಇಷ್ಟ, ಇವರು ನಾನು ತುಂಬ ಪ್ರೀತಿಸ್ತೀನಿ, ಇವರು ನನಗೆ ಬೇಕು ದೇವರಿಗಿಂತ ಅನ್ನೋರೇ ನಿಜವಾದಂಥ ಭೋಗಿಗಳು. ಭೋಗಿಗಳಂದರೆ ಯಾರು ಗೊತ್ತಾ? ದೇವರಿಗೆ ಸ್ತೋತ್ರವಾಗಲಿ. ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡೋರೆ ನಿಜವಾದಂಥ, ಹೇಳ್ರಿ, ಅದು ನಿಜಾನೇ, ಸತ್ಯ. ಬರೀ ಊಟಕ್ಕೋಸ್ಕರವಾಗಿ ಬದುಕೋರು, ನಿದ್ದೆಗೋಸ್ಕರವಾಗಿ ಬದುಕೋರು ಇರ್ತಾರೆ. ವಿದ್ಯಾಭ್ಯಾಸ ಬೇಕಾಗಿಲ್ಲ, ಬೈಬಲ್ ಓದಬೇಕಾಗಿಲ್ಲ, ಉಪವಾಸ ಪ್ರಾರ್ಥನೆ ಮಾಡಬೇಕಾಗಿಲ್ಲ, ಮಾತೆತ್ತಿದ್ರೆ ಊಟ 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 ಊಟ, ಮಾತೆತ್ತಿದ್ರೆ ನಿದ್ದೆ 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 ನಿದ್ದೆ, ಮಾತೆತ್ತಿದ್ರೆ ಅದು ಬೇಕು ಇದು ಬೇಕು, ಕಣ್ಣಿಗೆ ಕಂಡದ್ದೆಲ್ಲವೂ ಸದಾ ಬೇಕು, ಏನು ಆಸೆ ಪಡ್ತಾನೋ ಅದನ್ನು ಅನುಭವಿಸಬೇಕು. ಇವರೆಲ್ಲರೂ ಸದಾ ಏನಾಗಿದ್ದಾರೆ? ಭೋಗಿಗಳು ಏನಾಗ್ತಾರೆ? ಬದುಕಿದ್ರು ಸದಾ ಹೇಗಿರ್ತಾರೆ? ಹೇಗಿರ್ತಾರೆ? ಸತ್ತವರ ಹಾಗೆ ಇರ್ತಾರೆ. ದೇವರ ಮಕ್ಕಳು ಹಾಗಿರಬಾರದು. ದೇವರ ಮಕ್ಕಳು ಚುರುಕುತನದಿಂದ ಇರಬೇಕು. ದೇವರ ಮಕ್ಕಳು ಹೇಗಿರಬೇಕು? ಚುರುಕುತಿಂದ ಇರಬೇಕು. ಊಟ ಮಾಡಬಾರ್ದು ಅನ್ನೋದು ನನ್ನ ತಾತ್ಪರ್ಯವಲ್ಲ, ನಿದ್ದೆ ಮಾಡಬಾರ್ದು ಅನ್ನೋದು ನನ್ನ ತಾತ್ಪರ್ಯವಲ್ಲ, ಕೆಲಸ ಮಾಡಬಾರ್ದು ಅನ್ನೋದು ನನ್ನ ತಾತ್ಪರ್ಯವಲ್ಲ, ಸೋಮಾರಿಗಳಾಗಿಯೇ ಜೀವನ ನಾಶಪಡಿಸ್ಕೊಳ್ಬೇಕೆಂಬುದಾಗಿ ನನ್ನ ತಾತ್ಪರ್ಯವಲ್ಲ. ನನ್ನ ಮಾತನ್ನು ಗಮನಿಸಿ ದೇವರಿಗೆ ಸ್ತೋತ್ರವಾಗಲಿ. ನಾವು ದೇವರಿಂದ ಆರಿಸಲ್ಪಟ್ಟಂಥ ಮಕ್ಕಳಾಗಿರೋದ್ರಿಂದ ಕರ್ತನ ಸನ್ನಿಧಾನದಲ್ಲಿ ನಾವು ಎಲ್ಲರಿಗಿಂತಲೂ ಸದಾ ಚುರುಕು ದಿನದಿಂದ ತುಂಬಿದಂಥ ವ್ಯಕ್ತಿಗಳಾಗಿ ಮಾರ್ಪಡಬೇಕು. ಮಾನವನ ಜೀವಿತದಲ್ಲಿ ನಿದ್ರೆ ದರಿದ್ರವನ್ನು ತರ್ತದೆ, ಹೊಟ್ಟೆ ಬಾಕುತನ ಸಾವನ್ನು ತರ್ತದೆ. ಒಂದು ವೇಳೆ ನೀನು ನಿದ್ರೆಗೆ ಹೊಟ್ಟು ಬಾಕುತನಕ್ಕೆ ನಿನ್ನ ಜೀವನವನ್ನು ಕೊಟ್ಟರೆ, ಬೈಬಲ್ ಹೇಳ್ತದೆ, ದೇವರಿಗೆ ಸ್ತೋತ್ರವಾಗಲಿ, ಹೊಟ್ಟೆ ಬಾಕನು ಸದಾ ಪರಲೋಕ ರಾಜ್ಯಕ್ಕೆ ಸೇರೋದಕ್ಕಾಗಲ್ಲಂತೆ. ಯಾಕಂದ್ರೆ ಇಲ್ಲಿ ವಾಕ್ಯ ಪ್ರೂವ್ ಆಗಿದೆ. ಭೋಗಿಗಳು ಏನಾಗ್ತಾರೆ? ಬದುಕಿದ್ರು ಸತ್ತ ಹಾಗೆ ಇರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವಚಂದ್ರಿಗೆ ಬರೀ ಆಶೀರ್ವಾದ, ಸಂಪತ್ತು, ಅಭಿವೃದ್ಧಿ, ಬರೀ ಕೃಪೆ, ಮಹಿಮೆ ಇವು ಮಾತ್ರ ಬೇಕು. ಆದರೆ ಸಮರ್ಪಣೆ ಮಾತ್ರ ಬೇಕಾಗಿಲ್ಲ. ಏನು ಬೇಕಾಗಿಲ್ಲ? ಒಂದನ್ನು ಯೋಚನೆ ಮಾಡೋಣ.
ಅಬ್ರಹಾಮನಿಗೆ ಭೂಲೋಕದಲ್ಲೆಲ್ಲ ದೇವರು ಅವನನ್ನ ಘನವಂತನಾಗಿ ಮಾಡೋದಕ್ಕೆ ಕಾರಣ ಏನು ಗೊತ್ತಾ? ಅವನು ಸಮರ್ಪಣಾ ಭಾವವುಳ್ಳವನಾಗಿದ್ದನು. ಎಂಥ ಭಾವವುಳ್ಳವನಾಗಿದ್ದನು? ದೇವರೇ ಆತನಿಗೆ ಮಗನನ್ನು ಕೊಟ್ಟನು. ಆ ಮಗುವನ್ನು ಬಲಿಯಾಗುವುದಕ್ಕೋಸ್ಕರವಾಗಿ ಸದಾ ಆತನು ಏನು ಮಾಡಲಿಲ್ಲ? ಹಿಂಜರಿರಲಿಲ್ಲ. ಮಗನಿಗೆ ಸಮರ್ಪಣೆ ಮಾಡಿದನು. ಸಮರ್ಪಣೆ ಮಾಡೋದಕ್ಕೆ ಮುಂದಾದನು. ದನಾಕಿ ಸ್ತೋತ್ರವಾಗಲಿ. ಆ ಸಮರ್ಪಣೆ ಇದೆಯಲ್ಲ, ಪರಲೋಕದ ಬಾಗಿಲನ್ನೇ ಅಬ್ರಹಾಮನಿಗಾಗಿ ದೇವರು ತೆರೆದನು. ಅವನ ಸಂತತಿವರೆಗೂ ಇವತ್ತು ಸದಾ ದೇವರು ಆಶೀರ್ವಾದ ಮಾಡ್ತಾನೆ ಇದ್ದಾನೆ. ಇವತ್ತು ನಾವು ಸಮರ್ಪಣೆ ಜೀವನ ಇದೆಯಾ? ನಮಗೆ ಸಮರ್ಪಣೆ ಜೀವಿತ ಇದೆಯಾ? ನನ್ನನ್ನಾದಿಯಾಗಿಕೊಂಡು ನಾನು ನನ್ನನ್ನು ಪ್ರಶ್ನೆ ಮಾಡಿಕೊಂಡು ಈ ಸಂದೇಶವನ್ನು, ದೇವನಾಮಕ್ಕೆ ಸ್ತೋತ್ರವಾಗಲಿ, ಈ ವಾಕ್ಯವನ್ನು ಕೇಳುವಂಥ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಗೆ ಸಮರ್ಪಣೆಗೆ ಸಮಯ ಕೊಡೋದಿಲ್ಲ. ಉಪವಾಸ ಪ್ರಾರ್ಥನೆಗಳಿಗೆ ಸಮಯ ಕೊಡೋದಿಲ್ಲ. ದೇವರ ವಾಕ್ಯವನ್ನು ಓದೋದಕ್ಕೆ ನಾನು ಹೆಚ್ಚು ಸಮಯವನ್ನು ಕೊಡೋದಿಲ್ಲ. ನಾನು ಸಮರ್ಪಣೆಯಾಗಿ ಓದೋದಿಲ್ಲ. ಏನೋ ಮೇಲೆ 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 ಓದ್ತೇನೆ, ಮೇಲೆ 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 ಆರಾಧನೆ ಮಾಡ್ತೇನೆ, ಮೇಲೆ 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 ಉಪವಾಸ ಪ್ರಾರ್ಥನೆ ಮಾಡ್ತೇನೆ, ಮೇಲೆ ಮೇಲೆ ನಾನೇನು ನಡ್ಕೊಂಡು ಹೋಗ್ತೇನೆ. ಕಾರಣ ಏನಂದರೆ, ಈ ಶರೀರ ಇದೆಯಲ್ಲ, ಇದು ಆಹಾರವನ್ನು ಆಕರ್ಷಿಸ್ತಾ ಇದೆ. ಈ ಮನಸ್ಸಿದೆಯಲ್ಲ, ಏನಾಗ್ಬಿಡ್ತದೋ ಎನ್ನುವಂಥ ಭಯ, ಈ ಹೃದಯ ಡವಡವ ಎಂಬುದಾಗಿ ಹೊಡಿತಿರ್ತವೆ. ದನಾಕ್ಕೆ ಸ್ತೋತ್ರವಾಗಲಿ. ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಈ ಲೋಕದಲ್ಲಿ ಸಿಗುವಂಥ ವೈಭೋಗ ಅಥವಾ ಭೋಗ ಅಥವಾ ಈ ಲೋಕದಲ್ಲಿ ಸಿಗುವಂಥ ಯಾವುದು ಸದಾ ಶಾಶ್ವತವಲ್ಲ. ನಿಜವಾಗ್ಲೂ ದೇವರೇ ಶಾಶ್ವತವಾಗಿದ್ದಾನೆ. ಎಷ್ಟೋ ಸಾರಿ ನಾನು ಇದನ್ನು ಹೇಳಿಬಿಟ್ಟಿದ್ದೇನೆ. ಕರ್ತನ ಸನ್ನಿಧಾನದಲ್ಲಿ ನೀನು ವಿಸ್ತರಿಸಲ್ಪಡಬೇಕಂದ್ರೆ, ಅಬ್ರಹಾಮನ ಸಂತತಿಯಾಗಿ ಮಾರ್ಪಡಬೇಕಂದ್ರೆ, ಅಬ್ರಹಾಮನ ವಾಗ್ದಾನಗಳೆಲ್ಲವೂ ಸದಾ ನಿನ್ನ ಆತ್ಮಿಕತೆಯಲ್ಲಿ ನೆರವೇರಬೇಕಂದ್ರೆ, ಅಬ್ರಹಾಮನ ಒಳಗಡೆ ಇರುವಂಥ ಸಮರ್ಪಣೆ ನಿನ್ನ ಒಳಗಡೆನೂ ಇರಬೇಕಾಗ್ತದೆ. ಅಬ್ರಹಾಮನು ಯುದ್ಧದಲ್ಲಿ ಗೆದ್ದು ಬಂದಂಥ ಸಂದರ್ಭದಲ್ಲಿ ದೇವರ ಹತ್ರ ಒಡಂಬಡಿಕೆ ಮಾಡಿಕೊಳ್ತಾನೆ. ಏನಂತ? ದೇವರೇ, ಯುದ್ಧದಲ್ಲಿ ಗೆದ್ದು ಅವರನ್ನು ಸೋಲಿಸಿ ನನ್ನ ಅಣ್ಣ ತಮ್ಮಂದಿರನ್ನು, ನನ್ನ ಸಂತತಿಯನ್ನು ನಾನು ಬಿಡಿಸಿಕೊಂಡು ಬರುವುದಾದರೆ, ನಾನು ಗೆದ್ದು ಬಂದದ್ದರಲ್ಲಿ 10ರಲ್ಲಿ 1 ಪಾಲನ್ನು ನಾನು ನಿನಗೆ ಸಮರ್ಪಣೆ ಮಾಡುತ್ತೇನೆ ಅಂತ. ಆವಾಗ ಯಾಜಕನೇ ಇಲ್ಲ, ಆವಾಗ ಚರ್ಚೆ ಇಲ್ಲ. ಆದರೆ ಅವನನ್ನು ಎದುರುಗೊಳ್ಳುವುದಕ್ಕಾಗಿ ಸ್ವತಃ ದೇವಾದಿ ದೇವನೇ ಯಾಜಕನಾಗಿ, ಮಲ್ಕಿಜೆದೇಕನ ತರವಾದಂಥ ಯಾಜಕನಾಗಿ ಅವನ ಎದುರಿನಲ್ಲಿ ಕಾಣಿಸಿಕೊಳ್ತಾನೆ. ಯಾಕೆಂದರೆ ಅವನನ್ನು ಅದನ್ನು ಪರೀಕ್ಷೆ ಮಾಡ್ತಾನೆ. ಈ ಮಾತನ್ನು ಕೊಟ್ಟಿದ್ದಾನೆ, ಇವನು ಸಮರ್ಪಣೆಯ ಜೀವಿತ ಮಾಡ್ತಾನೋ ಇಲ್ಲ ಎಂಬುದಾಗಿ. ನಾನು ಯಾಜಕನು ಎಂಬುದಾಗಿ ಆತನು ಹೇಳೋದಿಲ್ಲ. ಆದರೆ ಈತನ ಆತ್ಮ, ದೇವರ ಆತ್ಮನು ಅಲ್ಲಿ ತನ್ನ ಕಾರ್ಯವನ್ನು ನಡೆಸ್ತಾನೆ. ಆ ಮಲ್ಕಿಜೆದೇಕನಿಗೆ ಅಡ್ಡ ಬಿದ್ದು ತಾನು ಗೆದ್ದು ತಂದದಲ್ಲಿ 10 ಪಾಲು ದಶಮ ಭಾಗ ಮೊಟ್ಟ ಮೊದಲು ಕೊಟ್ಟಂತ ವ್ಯಕ್ತಿ ಯಾರು ಗೊತ್ತಾ? ಯಾರ್ರೀ? ಅಬ್ರಹಾಮ. ಅವನ ಅಭಿವೃದ್ಧಿ ಹೊಂದಿದನಾ ಇಲ್ಲವಾ? ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ. ಫಲಿಸಿದನಾ ಇಲ್ಲವಾ? ವಿಸ್ತರಿಸಿದನಾ ಇಲ್ಲವಾ? ಅವನಲ್ಲಿ ಸಮರ್ಪಣೆ ಇತ್ತು. ಅವನಲ್ಲಿ ಏನಿತ್ತು? ಸಮರ್ಪಣೆ ಇತ್ತು. ನಮ್ಮಲ್ಲಿ ಸಮರ್ಪಣೆ ಕಾಣೋದಿಲ್ಲ. ಅದು ನನಗೆ ಬೇಕು, ಅದು ನನಗೆ ಬೇಕು, ಅದು ನಾನು ಅನುಭವಿಸ್ಬೇಕು, ಅದು ನಾನು ಅನುಭವಿಸ್ಬೇಕು, ನಾನು ಅದನ್ನು ಅನುಭವಿಸ್ಬೇಕೆಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬದುಕಿದ್ದರೂ ಸತ್ತವನಾಗಿದ್ದಾನೆ. ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಸಾಯಬೇಕು. ಪ್ರತಿಯೊಂದು ವಿಷಯದಲ್ಲಿ ಸದಾ ಲೋಕದ ಸಂಗತಿಗಳ ವಿಷಯದಲ್ಲಿ ನಾವು ಸಾಯಬೇಕು. ಪಾಪದ ಪಾಲಿಗೆ, ಅನೀತಿಯ ಪಾಲಿಗೆ, ಅಕ್ರಮದ ಪಾಲಿಗೆ, ಮೋಸದ ಪಾಲಿಗೆ, ವಂಚನೆಯ ಪಾಲಿಗೆ ನಾವು ಸಾಯಬೇಕು. ಯೇಸುವಿನ ನಾಮದಲ್ಲಿ ದೇವರ ಸಮಕ್ಷಮದಲ್ಲಿ ನಾನು ಎಷ್ಟು ಸೈಲೆಂಟ್ ಆಗಿರ್ತೇನೆ ಅಂತ ಹೇಳಿದರೆ ಯಾರಿಗೂ ಗೊತ್ತಿಲ್ಲ. ನನ್ನನ್ನು ತುಂಬಾ ನೋಯಿಸ್ತಾರೆ, ತುಂಬಾ ಬಾಧೆ ಪಡಿಸ್ತಾರೆ, ತುಂಬಾ ಅವಹೇಳನ ಮಾಡ್ತಾರೆ, ತುಂಬಾ ಕೀಳಾಗಿ ನೋಡ್ತಾರೆ, ತುಂಬಾ ವೇದನೆಯನ್ನ ಕೊಡ್ತಾರೆ. ಆದರೆ ನನಗೆ ಒಂದು ಗುಟ್ಟು ಚೆನ್ನಾಗಿ ಗೊತ್ತು. ದೇನಾಕ್ಕೆ ಸ್ತೋತ್ರವಾಗಲಿ. ನನ್ನ ಮೇಲೆ ಅಭಿಷೇಕ ಇರೋದ್ರಿಂದ ಆ ಅಭಿಷೇಕವನ್ನು ನಾಶಪಡಿಸೋದಕ್ಕಾಗಿ ಸೈತಾನನು ಜನರನ್ನು ಎಬ್ಬರಿಸ್ತಾ ಇರ್ತಾನೆ. ಆದರೆ ದೇವರ ವಾಕ್ಯದಲ್ಲಿ ದೇವರು ನನ್ನನ್ನು ಕಲಿಸಿಕೊಟ್ಟಂಥ ಪಾಠ ಏನು ಗೊತ್ತಾ? ದೇನಾಕ್ಕೆ ಸ್ತೋತ್ರವಾಗಲಿ. ಅವರ ಬಿರುಸಾದ ಮಾತುಗಳಿಗಿಂತಲೂ, ಅವರ ವೇದನೆ ತರುವಂಥ ಆ ನೋವುಗಳಿಗಿಂತಲೂ, ಆ ಎಲ್ಲ ವಿಧವಾದ ತಡೆ ಸಮಸ್ಯೆಗಳಿಗಿಂತಲೂ ನನ್ನ ದೇವರು ದೊಡ್ಡವನಾಗಿದ್ದಾನೆ. ಎಲ್ಲವನ್ನ ನೋಡ್ಕೊಳ್ತಾನೆ, ಎಲ್ಲವನ್ನ ಆತನು ನೋಡ್ಕೊಳ್ತಾನೆ.
ಆತನು ಮಹಾಬಲಿಷ್ಠನಾಗಿರುವಂಥ ದೇವರು. ಆ ಮಹಾಬಲಿಷ್ಠನಾಗಿರುವಂಥ ದೇವರು, ಆತ್ಮೀಯ ದೇವಜನರೇ, ನಾನು ನೀನು ಆರಾಧಿಸುವಂಥ ದೇವರು ನಮಗೆ ಬಲಿ ಕೊಡುವಂಥ ದೇವರಲ್ಲ. ನಾವು ಆರಾಧಿಸುವಂಥ ದೇವರು ಬಲಿಷ್ಠನಾಗಿರುವ ದೇವರಾಗೇನ. ಬಲಿಷ್ಠನು ಅಂದರೆ ಹೇಳ್ರಿ, ಅಂದರೆ ಏನು? ಬಹಳ ಶಕ್ತಿಶಾಲಿ ಉಳ್ಳವನು, ಬಹಳ ಸಿಕ್ಸ್ ಪ್ಯಾಕ್ ಮಾಡಿಕೊಂಡು ಸಿಕ್ಕಾಬಟ್ಟೆ ದಪ್ಪ ಇರೋನು ಅವನ ಬಲಿಷ್ಠನು? ಅವನ ಬಲಿಷ್ಠನು? ಇಲ್ಲ, ಅವನೆಲ್ಲ ಬಲಿಷ್ಠನು. ಬಲಿಷ್ಠನು ಅದನ್ನು ವಿಸ್ತರಿಸಿ ಹೇಳ್ತೀನಿ ನೋಡ್ರಿ. ಬಲಿ ಪ್ಲಸ್ ಇಷ್ಟನು ಬಲಿಷ್ಠನು, ಬಲಿ ಪ್ಲಸ್ ಇಷ್ಟನು ಬಲಿಷ್ಠನು. ನಿಜವಾದ ಬಲಿಷ್ಠನು ಅಂದರೆ ಯಾರು ಗೊತ್ತಾ? ನಮಗಾಗಿ ಯಾರಾದರೂ ತನ್ನನ್ನೇ ತಾನು ಬಲಿ ಕೊಡ್ತಾನಲ್ಲ, ಆತನೇ ಬಲಿಷ್ಠನು. ಚಪ್ಪಾಳೆ ತಟ್ಟಿದ್ದವರಿಗೆ ಸ್ತೋತ್ರ ಮಾಡಿ. ಹಲ್ಲೆಲೂಯಾ. ಬಲಿಷ್ಠನಂದ್ರೆ ಯಾರು? ನಮಗಾಗಿ ಬಲಿ ಕೊಡ್ತಾನಲ್ಲ, ನಮಗೋಸ್ಕರವಾಗಿ ಬಲಿಯಾಗುತ್ತಾನಲ್ಲ, ನಾನು ನಿನಗೋಸ್ಕರವಾಗಿ ಪ್ರಾಣನೇ ಕೊಡ್ತೀನಿ ಅಂತ ಹೇಳ್ತಾನಲ್ಲ, ಅವನೇ ಬಲಿಷ್ಠನು. ಒಂದು ಹುಡುಗಿ ತುಂಬ ಆಸೆ ಪಟ್ಟು ಸಿಕ್ಸ್ ಪ್ಯಾಕ್ ಇರಬೇಕು, 6 ಅಡಿ ಎತ್ತರದಲ್ಲಿರಬೇಕು ನನ್ನ ಗಂಡ, ಅಂಥವನೇ ನನಗೆ ಸಿಗಬೇಕು ಅಂತ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ನನ್ನ ಹತ್ರ ಕೇಳ್ತಾ ಇದ್ಲು. ಅಂತಾನೇ ಹುಡುಗ ಎಲ್ಲಿದ್ದಾನೆ ಸಿಗ್ತಾನಮ್ಮ ನಿನಗೆ ಅಂತ ಹೇಳಿ ನಾನು ಕೇಳ್ತಾ ಇರುವಂಥ ಸಂದರ್ಭದಲ್ಲಿ ದೇವ್ರ ವಾಕ್ಯನೇ ಹೇಳ್ತದಲ್ಲ ಪಾಸ್ಟರ್, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದಿಕೊಳ್ಳೋನು. ಅಂತಾದೇ ಹುಡುಗ ಒಂದು ದಿನ ಸಿಕ್ಕದ. ಆ ಸಿಕ್ಕ ಹುಡುಗನ ಜೊತೆಲೆ ಮದುವೆ ಆಯಿತು. ಹನಿಮೂನಿಗಂತ ಹೇಳಿ ಬಂಡೀಪುರಕ್ಕೆ ಹೋದರು. ಬಂಡೀಪುರದ ಅಭಯಾರಣ್ಯದಲ್ಲಿ ಇಳ್ಕೊಂಡು ಸ್ವಲ್ಪ ದೂರ ಹಿಂಗೆ ವಾಕ್ ಮಾಡಿಕೊಂಡು ಒಳಗಡೆ ಹೋಗಿದ್ದಾರೆ. ಹೋಗ್ತಿರುವಂಥ ಸಂದರ್ಭದಲ್ಲಿ ಕರಡಿ ಓಡೋಡಿ ಬರ್ತಾ ಇದೆ. ಕರಡಿ ಓಡ್ತಾ ಬರ್ತಿರುವಂಥ ಸಂದರ್ಭದಲ್ಲಿ ಈ ಹುಡುಗಿ ಸ್ವಲ್ಪ 5 ಅಡಿ, ಅವನು ನೋಡಿದ್ರೆ 6 ಅಡಿ. ಒಂದು ಮರ ಸಿಕ್ತು, ಹತ್ತದ ಮರದ ಮೇಲೆ ಹೋಗಿ ಅವನು ಕೂತ್ಕೊಂಡ. ಇವಳು ಬಡ್ಕೋತಿದ್ದಾಳ್ರಿ, ನನಗೆ ರಕ್ಷಣೆ ಮಾಡಿ, ನನ್ನ ಕಾಪಾಡಿ, ನನ್ನ ಮರ ಹತ್ತಾಗ ಬರಲ್ಲ. ಅವನು ಹೇಳ್ತಿದ್ದಾನೆ, ಅವ್ರವ್ರ ರಕ್ಷಣೆ ಅವರೇ ಮಾಡಬೇಕು, ದೇವರಿಗೆ ಸ್ತೋತ್ರ ಅಂತ. ಅರೆ 6 ಅಡಿ ಎತ್ತರ ಇದೆಯಾ ಅಂತ ಹೇಳಿ ಗಂಡ ನಿನಗೆ ಕಟ್ಕೊಂಡೆ, ನಿನ್ನ ಗಂಡ ಅಲ್ಲ ನಿನ್ನ ದಂಡಪಿಂಡ ಅಂತ ಹೇಳಿ ಅವಳಿಗೊಂದು ಜ್ಞಾಪಕ ಬರ್ತದೆ. ಅವ್ರ ಅಜ್ಜಿ ಒಂದು ಕತೆ ಹೇಳಿರ್ತಾಳೆ, ಯಾವಾಗಾದ್ರೂ ಕರಡಿ ಕಾಡಲ್ಲಿ ಸಿಕ್ಕೊಂಡ್ರೆ ಆ ಕರಡಿ ಕರಲ್ಲಿ ಸಿಗೋದಕ್ಕಿಂತ ಮುಂಚೆನೆ ಕೆಳಗಡೆ ಮಲ್ಕೊಂಡ್ಬಿಡಬೇಕು. ಮಲ್ಕೊಂಡು ಸತ್ತೋರ್ ಥರ ಉಸಿರು ಬಿಡಬಾರ್ದು, ಉಸಿರು ಗಟ್ಟಿಯಾಗಿ ಇಟ್ಕೋಬೇಕು. ಅದು ಮೂಸು ನೋಡುವಾಗ ಉಸಿರು ಗಟ್ಟಿಯಾಗಿ ಇಟ್ಕೊಂಡ್ರೆ ಅದು ಸತ್ತಿದೆ ಅಂತ ಹೋಗ್ಬಿಡುತ್ತೆ ಜ್ಞಾಪಕ ಬಂದು ಆ ಮರದ ಕೆಳಗಡೆ ಇವಳು ಹೆಣವಾಗಿ ಬಿದ್ದುಕೊಂಡಿರ್ತಾಳೆ. ಆ ಕರಡಿ ಹತ್ರ ಬರ್ತದೆ. ಇದನ್ನು ಮೂಸು ನೋಡ್ತಾ ಹೋಗುತ್ತೆ. ಉಸಿರು ಹೊರಗಡೆನೆ ತೆಗೆಯಲ್ಲ ಇವಳು. ಅದು ನೋಡ್ಬಿಡು ಇದು ಸತ್ತಿದೆ ಅಂತ ಹೇಳಿಬಿಟ್ಟು ಅದು ಹೋಗ್ತದೆ. ಆವಾಗ ಮೇಲಿಂದ ಕೆಳಗಡೆದು ವಾವ್, ಆಹಾ, ಕೆಳಗಡೆ ಇದ್ದು ಪ್ರಿಯೆ ಎದ್ದು ಅಂತ ಹೇಳಿದ. ಹಾಗೆ ಎದ್ದು ನಿಂತ್ಕೊಂಡು ಅವಳು ಉರಿ ಅಂತ ಹೇಳಿ, ನೀನು ಮುಖ ನೋಡು ಹೆಂಗಿದೆ, ಇಷ್ಟು ದಪ್ಪ ಇದೆಯಾ, ನನ್ನನ್ನು ಕಾಪಾಡೋಕ್ಕೆ ನಿನ್ನ ಕೈಲಾಗಲಿಲ್ಲ, ಏನು ಮಾಡಲಿಲ್ಲಲ್ಲ, ಕರಡಿ ಬಂದು ಹೋಯ್ತಲ್ಲ, ಹೋಗ್ಲಿ ಬಿಡು, ಈಗ ಹ್ಯಾಪಿ ತಾನೇ, ಏನು ಹ್ಯಾಪಿ, ನಿನ್ನ ಮುಖ ನೋಡು ಅಂತ ಹೇಳಿ ಅವನು ಒಂದು ಪ್ರಶ್ನೆ ಕೇಳ್ತಾನೆ. ನಿನ್ನ ಕಿವಿನಲ್ಲಿ ಬಂದು ಕರಡಿ ಏನೋ ಹೇಳ್ತಿತ್ತಲ್ಲ, ಏನು ಹೇಳ್ತಿತ್ತು ಅಂತಾರೆ. ಅವಳು ಹೇಳಿದಂತೆ, ಯಾವತ್ತೂ ಸದಾ ಗಂಡಸರನ್ನು ನಂಬೇಡಿ ಅಂತ. ಯಾವತ್ತೂ ಗಂಡಸರನ್ನ ನಂಬಬೇಡಿ ಅಂತ. ಮತ್ತಿನ್ನೇನು ಹೇಳ್ತು ಅಂದರೆ, ನಂಬಿದರೆ ನಂಬಿ, ಈ 6 ಪ್ಯಾಕ್ ಇರೋರನ್ನು ಮಾತ್ರ ನಂಬೇಡಿ ಅಂತ. ಹಲ್ಲೆಲೂಯಾ. ತನ್ನ ಹೆಂಡತಿಯನ್ನೇ ಕಾಪಾಡಿಕೊಳ್ಳದೆ ಇರುವಂಥ ಗಂಡು ಮಕ್ಕಳು ಲೋಕದಲ್ಲಿ ಇರ್ತಾರೆ. ಯಾವುದಾದ್ರೂ ತಡೆಗಳು ಬಂದರೆ ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ತಾರೆ, ಬೇರೆಯವರಿಗೆ ಬಲಿಯಾಗಿ ಕೊಡ್ತಾರೆ. ಆದರೆ ನಾನು ನೀನು ಆರಾಧಿಸುವಂಥ ಆರಾಧ್ಯ ದೈವವಾಗಿರುವಂಥ ಯೇಸು ಕ್ರಿಸ್ತನು ನಮ್ಮ ಸಾವನ್ನು ಆತನು ಬಯಸಲಿಲ್ಲ, ನಮ್ಮನ್ನು ಸಾವಿನಿಂದ ಬದುಕಿಸುವುದಕ್ಕಾಗಿ ತಾನೇ ಬಲಿಯಾದಂಥ ಬಲಿಷ್ಠನಾಗಿರುವ ದೇವರಿಗೆ ಒಂದು ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವನಾಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ,
ಅದಕ್ಕಾಗಿಯೇ ಕರ್ತನ ಸನ್ನಿಧಾನದಲ್ಲಿ ಒಂದು ಕಾಳು ಗೋಧಿ ಅದು ಒಂದೇ ಇದ್ದರೆ ಅದು ಏನಾಗೋದಿಲ್ಲ, ಫಲ ಕೊಡೋದಿಲ್ಲ. ಅದು ಸತ್ತರೆ ಮಾತ್ರ ಫಲ ಕೊಡುತ್ತದೆ. ಇವತ್ತು ಅಭಿಷಕ್ತರು, ದೇವ ಸೇವಕರು, ಅಪೊಸ್ತಲರು, ಪ್ರವಾದಿಗಳು ಈ ಲೋಕದಲ್ಲಿ ಅನೇಕ ಜನರನ್ನು ಆಕರ್ಷಿಸ್ತಾರೆ ಅಂದರೆ ಅವರು ಲೋಕದ ಪಾಲಿಗೆ ಸಾಯ್ತಾರೆ, ಕುಟುಂಬದ ಪಾಲಿಗೆ ಸತ್ತು ಹೋಗ್ತಾರೆ, ಈ ಲೋಕದ ಸಂಗತಿಗಳಿಗೆ ಅವರು ದೂರವಾಗಿರ್ತಾರೆ. ಅವರಿಗೆ ಒಂದೇ ಒಂದು ಆಸೆ, ನನ್ನ ದೇವರ ಆಸೆಯನ್ನು ನೆರವೇರಿಸಬೇಕು. ಬದುಕುವುದಾದರೆ ನಾನು ಕರ್ತನಿಗೋಸ್ಕರವಾಗಿ, ಸತ್ತರೂ ನನಗೆ ಲಾಭವೇ ಎಂಬುದಾಗಿ ಹೇಳಿ ಕರ್ತನ ಸಮಕ್ಷಮದಲ್ಲಿ ಅವರು ಸಮರ್ಪಣೆ ಜೀವಿತವನ್ನು ಮಾಡ್ತಾರೆ. ಯೇಸುವಿನ ನಾಮದಲ್ಲಿ ಒಂದು ವೇಳೆ ಇವತ್ತು ಸದಾ ಈ ಲೋಕದ ಆಕರ್ಷಣೆಗೆ ಒಳಗಾಗಿ ಭೋಗಕ್ಕೆ ಅಥವಾ ವೈಯಕ್ತಿಕವಾದಂಥ ಶರೀರದ ಕಣ್ಣಿನ ಬದುಕು ಬಾಳಿನ ಡಂಬಕ್ಕೆ ನೀನು ಆಸೆ ಪಡ್ತಿರುವುದಾದರೆ ನೀನು ಬದುಕಿದ್ರು ಸದಾ ಹೇಗಿದೆಯಾ? ಸತ್ತವರ ರೀತಿಯಲ್ಲಿ ಇರ್ತೀಯ. ನಿನ್ನಲ್ಲಿ ಜೀವನ ಕಾಣೋದಕ್ಕಾಗಲ್ಲ, ಉಜ್ಜೀವನ ಕಾಣೋದಕ್ಕೆ ಆಗಲ್ಲ. ಯೇಸುವಿನ ನಾಮದಲ್ಲಿ ನಾನು ಮುಗಿಸ್ತೇನೆ. ಅದಕ್ಕಾಗಿಯೇ ಕರ್ತನ ಸನ್ನಿಧಾನದಲ್ಲಿ ರೋಮಾಪುರದವರ ಬರೆದ ಪತ್ರಿಕೆ ದಿನಾಕ್ಕೆ ಸ್ತೋತ್ರವಾಗಲಿ 6ನೇ ಅಧ್ಯಾಯದ 5ನೇ ವಚನ ಕೇಳಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದಿನಾಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಸ್ತೋತ್ರಂ ಸ್ತೋತ್ರ. ಹೇಗೆಂದರೆ ನಾವು ಆತನ ಮರಣಕ್ಕೆ ಅದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಐಕ್ಯವಾಗುವೆವು. ಎಲ್ಲರೂ ಸದಾ ಮೇಲಕ್ಕೆ ನಿಂತುಕೊಳ್ಳುವಂತರಾಗೋಣ. ಹಲ್ಲೆಲೂಯಾ. ಎಲ್ಲರೂ ಮೇಲಕ್ಕೆ ನಿಂತುಕೊಳ್ಳೋಣ. ದಿನಾಕ್ಕೆ ಸ್ತೋತ್ರವಾಗಲಿ. ಕರ್ತನ ವಾಕ್ಯ ಹೀಗೆ ಹೇಳ್ತಾ ಇದೆ, ಆತನ ಮರಣಕ್ಕೆ ಸಾದೃಶ್ಯವಾದ ಮರಣವನ್ನು ನಾವು ಹೊಂದಬೇಕು. ಆತನ ಮರಣಕ್ಕೆ ಸಾದೃಶ್ಯವಾದ ಮರಣವನ್ನು ನಾವು ಹೊಂದಬೇಕು. ಅದರ ಅರ್ಥವನ್ನು ನಾನು ಹೇಳಿ ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ಸ್ವಾಮಿ ಮಾನವನಾಗಿ ಈ ಲೋಕದಲ್ಲಿ ಜೀವಿಸಿದನು, ಆದರೆ ಬೈಬಲ್ ಹೇಳ್ತದೆ ಆತನಲ್ಲಿ ಒಂದು ಪಾಪ ಕಾಣಲಿಲ್ಲ, ಒಂದು ಪಾಪ ಕಾಣಲಿಲ್ಲ. ಆತನು ಸತ್ತನು, ಆತನಲ್ಲಿ ಯಾವ ವಿಧವಾದ ಅನೀತಿಯ ಕ್ರಮ ಇರಲಿಲ್ಲ. ಆದರೆ ಬೈಬಲ್ ಹೇಳ್ತದೆ ಆತನು ಪಾಪದ ಪಾಲಿಗೆ ಸತ್ತನು. ಅಂದರೆ ಅದರ ಅರ್ಥ ಆತನು ಯೇಸು ಸ್ವಾಮಿ ಪಾಪ ಮಾಡಲಿಲ್ಲ. ಪಾಪಿಗಳಾಗಿರುವಂಥ ನಮ್ಮೆಲ್ಲರಿಗೋಸ್ಕರವಾಗಿ ಆತನು ಸತ್ತನು. ಆ ಸತ್ತಂತ ಯೇಸು ಸ್ವಾಮಿಯನ್ನ ಹೂಣಿಟ್ಟರು. ಗೋಧಿಯನ್ನ ರೈತ ಮಣ್ಣು ಅಗೆದು ಅದನ್ನು ಉಣುತ್ತಾನೆ. ಯೇಸು ಸ್ವಾಮಿಯನ್ನು ಸದಾ ಸಮಾಧಿಯಲ್ಲಿ ಉಣಿಟ್ಟರು. ಯೇಸು ಸ್ವಾಮಿ 3ನೇ ದಿನದಲ್ಲಿ ಮೃತ್ಯುಂಜಯನಾದನು. 3 ದಿನಕ್ಕೆ ಯಾವುದೇ ಕಾಳಿದ್ರೂ ಸದಾ ಅದು ಚಿಗುರುತ್ತದೆ. ಯಾವುದೇ ಕಾಳು ಅದಕ್ಕೆ ಜೀವ ಬರ್ತದೆ, ಚಿಗುರುತ್ತದೆ. ಒಂದು ಗೋಧಿ ಕಾಳು 30-100 ಫಲಗಳನ್ನು ತರುವುದಾದರೆ ಯೇಸು ಸ್ವಾಮಿ ಆತನ ಮರಣದ ಮೂಲಕವಾಗಿ ಇವತ್ತು ಇಡೀ ವಿಶ್ವವನ್ನೇ ತನ್ನ ಕಡೆಗೆ ಸೆಳೆದುಕೊಂಡಿದ್ದಾನೆ. ಆತನ ಸಾದೃಶ್ಯಕ್ಕೆ ಸಾದೃಶ್ಯವಾದಂಥ ಮರಣ. ಪ್ರೀತಿಯುಳ್ಳ ದೇವಜನರೇ, ಆತನು ಯಾವ ತಪ್ಪು ಪಾಪ ಮಾಡಲಿಲ್ಲ. ಆತನನ್ನು ಆರಾಧಿಸುತ್ತಿರುವಂಥ ನಾವು ಸದಾ ನಮ್ಮ ಒಳಗಡೆ ಆ ತಪ್ಪು ಪಾಪ, ಅಪರಾಧ, ಅನ್ಯಾಯ, ಅಕ್ರಮ ಇರುವುದಾದರೆ ಇವತ್ತು ಬಿಟ್ಟು ಬಿಡೋದಕ್ಕೆ ದೇವರು ನಮ್ಮನ್ನು ಆಹ್ವಾನ ಮಾಡ್ತಾ ಇದ್ದಾನೆ. ನಮ್ಮ ಹೃದಯಪೂರ್ವಕವಾಗಿ ಯಾವುದೇ ಲೋಕದ ಭೋಗಕ್ಕೆ ನಾವು ಆಕರ್ಷಿತರಾಗದೆ ದೇವರ ವಾಕ್ಯವನ್ನು ನಾವು ಕೇಳಿದ್ದೇವೆ. ಬೇರೆಯವರ ವಿಷಯದಲ್ಲಿ ಅಥವಾ ಬೇರೆಯವರ ಗಂಡು ಹೆಣ್ಣು ಮಕ್ಕಳ ವಿಷಯದಲ್ಲಿ ವೈಯಕ್ತಿಕವಾಗಿ ನಮ್ಮ ಬದುಕಿನಲ್ಲಿ ನಾವು ಯಾವುದೇ ಆಮಿಷಕ್ಕೆ ಒಳಗಾಗಬಾರದು, ಮೋಹಕ್ಕೆ ಒಳಗಾಗಬಾರದು. ಅಭಿಮಲೇಖಿರುವಂಥ ರಾಜನ ಸಂಗಡ ದೇವರು ಮಾತನಾಡಿದ, ನನ್ನ ಮುಟ್ಟಿದರೆ ನೀನು ಸತ್ತು ಹೋಗ್ತಿ, ನೀನು ಮುಟ್ಟಿದರೆ ಸತ್ತು ಹೋಗ್ತಿ. ಇಲ್ಲಿ ಅಬ್ರಹಾಮನ ಕಡೆಗೆ ಬರುವಂಥ ಸಂದರ್ಭದಲ್ಲಿ ಸಾಯಿಸೋದಕ್ಕೂ ತನ್ನ ಮಗನನ್ನು ಹಿಂಜಾರದೇ ಇರುವಂಥ ವ್ಯಕ್ತಿಯನ್ನು 1000ದಷ್ಟು ದೇವರು ಆಶೀರ್ವಾದ ಮಾಡ್ತಾನೆ. ಸಮರ್ಪಣೆ ಮಾಡಿದಂಥ ಅಬ್ರಹಾಮನ್ನ 1000ದಷ್ಟು ಆಶೀರ್ವಾದ ಮಾಡ್ತಾನೆ. ಭೋಗಿಯಾಗಿರುವಂಥ ವಿಧವೆ ಸತ್ತೇ ಸಾಯ್ತಾಳೆ. ಬೈಬಲ್ ಹೇಳ್ತದೆ
ಈ ಲೋಕದ ಭೋಗವನ್ನು ಇಷ್ಟಪಡುವಂಥ ನೀನು ಬದುಕಿದರೂ ಸತ್ತ ಹಾಗೆ ಅಂತ. ಯೇಸು ಕ್ರಿಸ್ತನ ಮರಣಕ್ಕೆ ಸಾದೃಶ್ಯವಾದಂಥ ಮರಣ ಅಂದರೆ, ನಾವು ದೀಕ್ಷಾಸ್ಥಾನ ತೆಗೆದುಕೊಳ್ಳುವಾಗ ಪ್ರತಿಯೊಬ್ಬರು ಹೇಳ್ತೇವೆ, ನಾವು ಪಾಪ ಮಾಡೋದಿಲ್ಲ, ಲೋಕರೀತಿಯಾಗಿ ನಾವು ನಡೆಯೋದಿಲ್ಲ. ಆ ದೀಕ್ಷಾಸ್ಥಾನದ ಗುರುತೆ ಪಾಪದ ಪಾಲಿಗೆ ಸತ್ತು ನೀತಿಗಾಗಿ ಬದುಕುವಂಥದ್ದು. ಯೇಸು ಸ್ವಾಮಿ ಆ ಪಾಪದ ಪಾಲಿಗೆ ಸತ್ತನು, 3ನೇ ದಿನದಲ್ಲಿ ಆತನು ಪುನರುತ್ಥಾನ ಹೊಂದಿದನು. ಇವತ್ತು ನೀವು ಪಾಪದ ಪಾಲಿಗೆ ಸಾಯುವುದಾದರೆ, ನಿಮ್ಮಲ್ಲಿರುವಂಥ ಅನೀತಿ ಅಕ್ರಮಗಳನ್ನು ಸಾಯಿಸುವುದಾದರೆ, ರಾಜಾದಿರಾಜನು ಆತನ ಪುನರುತ್ಥಾನದ ದಿನದಲ್ಲಿ ನಿಮ್ಮನ್ನು ಸದಾ ಪುನರುತ್ಥಾನಪಡಿಸಿ ಆತನೊಟ್ಟಿಗೆ ಐಕ್ಯಪಡಿಸಿಕೊಳ್ಳುತ್ತಾನೆ. ಇವತ್ತು ಯಾರ್ಯಾರು ಕರ್ತನ ಸನ್ನಿಧಾನದಲ್ಲಿ ಇನ್ನು ಮೇಲೆ ನಾನು ಕರ್ತನಿಗಾಗಿ ಬದುಕುತ್ತೇನೆ, ಸಮರ್ಪಣೆ ಜೀವಿತವನ್ನು ಮಾಡುತ್ತೇನೆ, ಪಾಪ ಮಾಡೋದಿಲ್ಲ ಎಂಬುದಾಗಿ ಹೇಳುವಂಥವರು ಬಾಯಿಯನ್ನು ತೆರೆದು ಕರ್ತನ ಸನ್ನಿಧಾನದಲ್ಲಿ ನಿಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಹೇಳಬೇಡ್ರಿ, ಮನಸಾರೆ ಕರ್ತನ ಸನ್ನಿಧಾನದಲ್ಲಿ, ಸ್ತೋತ್ರ ರಾಜ, ನಾನು ಪರಿಶುದ್ಧನಾಗಿರ್ಬೇಕಂತ ಇಷ್ಟಪಡ್ತೇನೆ, ಪಾಪ ಮಾಡಬಾರ್ದು ಎಂಬುದಾಗಿ ಇಷ್ಟಪಡ್ತೇನೆ, ಸುಳ್ಳು ಮಾತನಾಡಬಾರ್ದು ಎಂಬುದಾಗಿ ಇಷ್ಟಪಡ್ತೇನೆ, ವಂಚನೆ ಮಾತು ನನ್ನ ಒಳಗಡೆ ಬರಬಾರ್ದು, ದೇವರೇ ಲೋಕದ ಆಕರ್ಷಣೆಗೆ ಒಳಗಾಗಬಾರ್ದು ಎಂಬುದಾಗಿ ಇಷ್ಟಪಡ್ತೇನೆ. ಆದರೆ ನನ್ನ ಶರೀರ ದೇವರೇ ನನ್ನ ಮಾತನ್ನು ಕೇಳ್ತಾ ಇಲ್ಲ. ದೇವಾ ಕರ್ತನೆ ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ನಾವು ಕೇಳಿದ ಗೋಧಿ ಕತೆ, ಲೋಕದಿಂದ ಆ ರೈತನ ಕೈಯಿಂದ ಆರಿಸಲ್ಪಟ್ಟು ದೇವರೇ ಕರ್ತನೆ ಸ್ವಾಮಿ, ಆ ಚೀಲದಿಂದ ಹೊರಗಡೆ ಬಿದ್ದ ಗೋಧಿ ಕಾಳಿನ ರೀತಿಯಲ್ಲಿ ನನ್ನ ಬದುಕು ಬೀದಿನಲ್ಲಿ ಬಿದ್ದಿದೆ. ದೇವರೇ ಕರ್ತನೆ, ಯಾರೋ ತುಳಿತಾರೆ, ಯಾರೋ ಅದನ್ನು ಪುಡಿ ಪುಡಿ ಮಾಡ್ತಾ ಇದ್ದಾರೆ, ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನಾನು ರೈತನ ಕೈನಲ್ಲೇ ಇದ್ದಿದ್ರೆ ನಾನು ಫಲಿಸ್ತಾ ಇದ್ದೆ, ವಿಸ್ತರಿಸ್ತಾ ಇದ್ದೆ, ಅಭಿವೃದ್ಧಿ ಹೊಂದುತ್ತಾ ಇದ್ದೆ. ನಾನು ಮಾಡಿದಂಥ ತಪ್ಪನ್ನು ಕ್ಷಮಿಸು ಎಂಬುದಾಗಿ ಗೋಧಿ ಒಂದು ವೇಳೆ ಪಶ್ಚಾತ್ತಾಪದಿಂದ ನೊಂದುಕೊಂಡಿರ್ಬೋದು. ಅದರ ಸಾವಿನ ಅಂತ್ಯ ದಿನಗಳಲ್ಲಿ ಆ ವೇದನೆಯನ್ನು ಅನುಭವಿಸಿರ್ಬೋದು. ಆ ಗೋಧಿಗೆ ನಿನ್ನನ್ನು ನೀನು ಹೋಲಿಸಿಕೊ ಯೇಸುವಿನ ನಾಮದಲ್ಲಿ. ನೀನು ಒಬ್ಬನೇ ಹಾಕಿದರೆ ನೀನು ಸಾಯ್ತೀಯ. ಆದರೆ ನೀನು ಕರ್ತನ ಸನ್ನಿಧಾನದಲ್ಲಿ ದಿನಾಕ್ಕೆ ಸ್ತೋತ್ರವಾಗಲಿ, ನೀನು ನಾಟಲ್ಪಟ್ಟರೆ, ನೀನು ಬಿತ್ತಲ್ಪಟ್ಟರೆ, ಸಾವಿಗೆ ಗುರುತಾಗಿರುವಂಥ ಆ ನೀತಿಯ ಜೀವಿತವನ್ನು ನೀನು ನಡೆಸಿದರೆ ನೀನು ಬದುಕುತ್ತಿ.